ಹಾಲೆಲೂಯ, ಹಾಲೆಲೂಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ, ಯೇಸುವೆ ಕೃತಜ್ಞತೆ. ಪ್ರೈಸ್ ದ ಲಾರ್ಡ್. ಹಾಲೆಲೂಯ, 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 ಹಾಲೆಲೂಯ. ಪ್ರೈಸ್ ದ ಲಾರ್ಡ್. ನಾವೆಲ್ಲರೂ ಕೂಡ ಈ ಒಂದು ಮುಂಜಾನೆಯ ಸಮಯದಲ್ಲಿ ನಾವು ಕುಳಿತುಕೊಂಡಿದ್ದೇವೆ. ನಾವು ಯಾರ ನಾಮದಲ್ಲಿ ಇಲ್ಲಿ ಒಟ್ಟಾಗಿ ಸೇರಿದ್ದೇವೆ? ಪ್ರಭು ಯೇಸುವಿನ ನಾಮದಲ್ಲಿ ಅಲ್ವಾ? ಒಂದು ನಿಮಿಷ ಎಲ್ಲ ಒಂದು ಚಿಂತೆಯನ್ನು ಬಿಟ್ಟು ಒಂದೇ 2 ನಿಮಿಷಗಳ ಕಾಲ ಕುಳಿತಲ್ಲೇ ನಮ್ಮನ್ನೇ ದೇವರಿಗೆ ಒಪ್ಪಿಸಿಕೊಟ್ಟು 2 ನಿಮಿಷ ಸ್ತುತಿ ಮಾಡೋಣವಾ? ಎಲ್ಲರ ಕಣ್ಣುಗಳನ್ನು ಮುಚ್ಚಿ, ಯಾರನ್ನು ನೋಡಬೇಡಿ, 2 ನಿಮಿಷ ನಮ್ಮನ್ನೇ ಒಪ್ಪಿಸಿಕೊಡೋಣ. ಈ ದಿನವೆಲ್ಲ ದೇವರು ನಮಗೆ ದಾನವಾಗಿ ವರದಾನವಾಗಿ ಕೊಟ್ಟಿದ್ದಾರೆ. ಆದರೆ ಇವತ್ತು ನಾವು ಒಬ್ಬೊಬ್ಬರು ಇಲ್ಲಿ ಬಂದಿರೋದು ನನ್ನ ಯೇಸುವನ್ನು ಆರಾಧನೆ ಮಾಡಲಿಕ್ಕೆ, ನನ್ನ ದೇವರನ್ನ ಆರಾಧನೆ ಮಾಡಲಿಕ್ಕೆ. ಸೊ ಇವತ್ತು ನಾವು ಒಪ್ಪಿಸಿಕೊಟ್ಟು ನಾವು ಒಬ್ಬೊಬ್ಬರು ಕೂಡ ನಮ್ಮ ಒಂದು ಭಾಷೆಯಲ್ಲಿ ನಮ್ಮ ಒಂದು ಬಾಯಿಯಿಂದ ನನ್ನ ದೇವರಿಗೆ ಕೃತಜ್ಞತೆ ಸಲ್ಲಿಸುವುದರಾಗಿ ನಾವೆಲ್ಲರೂ 1 ನಿಮಿಷ ಸೇರಿ ಹಾಲೆಲೂಯ, 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 ಹಾಲೆಲೂಯ. ಯೇಸುವೆ ನಿಮಗೆ ಸ್ತೋತ್ರವಾಗಲಿ, ಯೇಸುವೆ ನಿಮಗೆ ಸ್ತುತಿಯಾಗಲಿ, ಯೇಸುವೆ ನಿಮಗೆ ಮಹಿಮೆಯಾಗಲಿ. ದೇವ ಸ್ತೋತ್ರ ಅಪ್ಪ, ಸ್ತೋತ್ರ ಸ್ತೋತ್ರ ಸ್ತೋತ್ರ. ಪರಿಶುದ್ಧಾತ್ಮರೇ ನಿಮಗೆ ಸ್ತೋತ್ರ 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 ಸ್ತೋತ್ರ. ಹಾಲೆಲೂಯ, 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 ಹಾಲೆಲೂಯ. ಯೇಸುವೆ ನಿಮಗೆ ಸ್ತೋತ್ರ ಅಪ್ಪ, ಸ್ತೋತ್ರ ಸ್ತೋತ್ರ ಸ್ತೋತ್ರ. ಪರಿಶುದ್ಧಾತ್ಮರೇ ನಿಮಗೆ ಸ್ತೋತ್ರ ಅಪ್ಪ. ಈ ಒಂದು ದಿನಕ್ಕಾಗಿ, ಈ ಒಂದು ಸಮಯಕ್ಕಾಗಿ ನಿಮಗೆ ಸ್ತೋತ್ರ ಸಲ್ಲಿಸುತ್ತೇನೆ. ತಂದೆಯಾದ ದೇವರೇ, ನಿಮ್ಮನ್ನು ಆರಾಧಿಸಲು, ನಿಮ್ಮನ್ನು ಸ್ತುತಿಸಲು, ನಿಮ್ಮನ್ನು ಮಹಿಮೆ ಪಡಿಸಲು ನಮ್ಮೆಲ್ಲರಿಗೂ ಒಂದು ಅವಕಾಶವನ್ನು ಒದಗಿಸಿ ಕೊಟ್ಟದಕ್ಕಾಗಿ ನಿಮಗೆ ಸ್ತೋತ್ರ ಅಪ್ಪ. ಈ ಮುಂಜಾನೆ ಸಮಯದಲ್ಲಿ ದೇವ ನಿಮ್ಮಲ್ಲಿ ಪ್ರಾರ್ಥಿಸುವಾಗ, ನಿಮ್ಮಲ್ಲಿ ಬೇಡುವಾಗ ನಿಮ್ಮ ಪರಿಶುದ್ಧಾತ್ಮರ ಶಕ್ತಿ, ನಿಮ್ಮ ಪರಿಶುದ್ಧಾತ್ಮರ ಒಂದು ಶಕ್ತಿ ನಮ್ಮೆಲ್ಲರ ಮೇಲೆ ಇಳಿದು ಬರಲೆಂದು ನಾವು ಪ್ರಾರ್ಥಿಸುತ್ತೇವೆ. ದೇವ ಸ್ತೋತ್ರ ಕರ್ತನೆ, ಸ್ತೋತ್ರ ಸ್ತೋತ್ರ ಸ್ತೋತ್ರ. ಹಾಲೆಲೂಯ, 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 ಹಾಲೆಲೂಯ. ಯೇಸುವೆ ನಿಮಗೆ ಸ್ತೋತ್ರ, ಯೇಸುವೆ ನಿಮಗೆ ವಂದನೆ, ಯೇಸುವೆ ನಿಮಗೆ ಆರಾಧನೆ, ಯೇಸುವೆ ನಿಮಗೆ ಮಹಿಮೆ ಆಗಲಿ. ನಾವು ಸ್ತುತಿಸೋಣ. ನಾವು ಬಿಟ್ಟು ಕೊಡದೇ ಇರುವ ಹಾಗೆ, ನಾವು ಯಾವುದೇ ರೀತಿಯ ಲೋಕದ ಚಿಂತೆಗಳಿಗೆ ಬಿಟ್ಟು ಕೊಡದ ಹಾಗೆ, ನನ್ನ ಯೇಸು, ನನ್ನ ದೇವರು ನನ್ನ ಕಣ್ಣ ಮುಂದೆ ಇದ್ದಾರೆಂಬ ಅರಿವಿನಿಂದ ನಾವೆಲ್ಲರೂ ಆ ದೇವರನ್ನು ನೋಡುತ್ತಾ ಸ್ತುತಿ ಮಾಡೋಣ ಪ್ರಿಯರೇ. ಹಾಲೆಲೂಯ, 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 ಹಾಲೆಲೂಯ. ಯೇಸುವೆ ನಿಮಗೆ ಸ್ತೋತ್ರ ಅಪ್ಪ, ಯೇಸುವೆ ನಿಮಗೆ ಸ್ತೋತ್ರ ಅಪ್ಪ, ಯೇಸುವೆ ನಿಮಗೆ ವಂದನೆ, ಯೇಸುವೆ ನಿಮಗೆ ಆರಾಧನೆ. ಹಾಲೆಲೂಯ, 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 ಹಾಲೆಲೂಯ. ಯೇಸುವೆ ಸ್ತೋತ್ರ. ಪರಿಶುದ್ಧಾತ್ಮರೇ ನಿಮಗೆ ಸ್ತೋತ್ರ. ನಮ್ಮ ಒಬ್ಬೊಬ್ಬರನ್ನ ಬಲಪಡಿಸುವ ಆತ್ಮರೇ ನಿಮಗೆ ಸ್ತೋತ್ರ ಅಪ್ಪ. ಯೇಸುವೆ ಸ್ತೋತ್ರ ಅಪ್ಪ. ನಮ್ಮನ್ನು ಮುನ್ನಡೆಸುವ ದೇವರೇ ನಿಮಗೆ ಸ್ತೋತ್ರ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಹಾಲೆಲೂಯ, 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 ಹಾಲೆಲೂಯ. ಯೇಸುವೆ ಸ್ತೋತ್ರ, 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 ಸ್ತೋತ್ರ. ಪ್ರೈಸ್ ದ ಲಾರ್ಡ್. ಯೇಸು ಕ್ರಿಸ್ತರು ನಿನ್ನೆ ಇದ್ದ ಹಾಗೆ ಈಗಲೂ ಯಾವಾಗಲೂ ಇರ್ತಾರೆ, ಹೌದಲ್ವಾ? ನಂಬೋಣವಾ? ಯೇಸು ಕ್ರಿಸ್ತರು ನಿನ್ನೆ ಇದ್ದ ಹಾಗೆ ಈಗಲೂ ಯಾವಾಗಲೂ ನಮ್ಮ ಜೊತೆ ಇರ್ತಾರೆ. ಪ್ರೈಸ್ ದ ಲಾರ್ಡ್. ನಾವೊಂದು ವಾಕ್ಯವನ್ನು ತೆಗೆದು ಓದೋಣ. ಯೆಶಾಯನ ಗ್ರಂಥ 62ನೇ ಅಧ್ಯಾಯ 1ನೇ ವಚನವನ್ನು ನಾವು ತೆಗೆದು ಓದೋಣ ಈ ಸಮಯದಲ್ಲಿ. ಯೆಶಾಯನು ಬರೆದ ಒಂದು ಗ್ರಂಥ 62ನೇ ಅಧ್ಯಾಯ 1ನೇ ವಾಕ್ಯ. ಸಿಯೋನಿನ ಸಧರ್ಮವು ಪ್ರಕಾಶಗೊಳ್ಳುವ ತನಕ, ಜೆರುಸಲೇಮಿನ ಉದ್ಧಾರ ದೀಪವು ಬೆಳಗುವ ತನಕ ಸುಮ್ಮನಿರನು ನಾನು, ಸಿಯೋನಿನ ಹಿತವನ್ನು ಲಕ್ಷಿಸದೆ ಮೌನವಿರೆನು, ಜೆರುಸಲೇಮಿನ
ಸುಕ್ಷೇಮವನ್ನು ಚಿಂತಿಸದೆ. ಪ್ರೈಸ್ ದ ಲಾರ್ಡ್. ನೋಡಿ, ದೇವರು ನಮ್ಮ ಒಬ್ಬೊಬ್ಬರನ್ನ ಕರೆದಿರೋದು ಅವರ ಒಂದು ಸಾನ್ನಿಧ್ಯದಲ್ಲಿ ಇರೋದಕ್ಕೆ. ನೋಡಿ, ಇಲ್ಲಿ ಯೆಶಾಯನ ಗ್ರಂಥದಲ್ಲಿ ನಾವು ಈ ವಾಕ್ಯವನ್ನ ಕೇಳಿಸಿಕೊಳ್ಳುವ ಹಾಗೆ, ಸಿಯೋನಿನ ಸಧರ್ಮವು ಪ್ರಕಾಶಗೊಳ್ಳುವ ತನಕ, ನಿನ್ನನ್ನ ಒಬ್ಬ ಮನುಷ್ಯನಾಗಿ ಮಾಡಲಿಕ್ಕೆ, ಈ ಜೆರುಸಲೇಮಿನ ಉದ್ಧಾರವು ದೀಪವು ಬೆಳಗುವ ತನಕ, ಅಂದರೆ ದೇವರು ನಮ್ಮನ್ನು ಕರೆದಿರೋದು ಅವರ ಒಂದು ಸಾನ್ನಿಧ್ಯದಲ್ಲಿ ನಾವು ಒಬ್ಬೊಬ್ಬರು ಕೂಡ ಅನುಭವಿಸಬೇಕು. ದೇವರ ಬೆಳಕು ಏನಿದೆ ಗೊತ್ತಾ? ದೇವರ ಬೆಳಕು ನೀನು ಅನುಭವಿಸಬೇಕು. ನೋಡಿ, ಆ ಕಾರ್ಯವನ್ನು ಮಾಡೋದಕ್ಕೋಸ್ಕರ ದೇವರು ನಮ್ಮೊಬ್ಬೊಬ್ಬರನ್ನ ಕರೆದಿರೋದು ಪ್ರಿಯರೇ. ಅವತ್ತು ಆ ಜೆರುಸಲೇಮನ್ನ ಕರೆದಿರೋದು, ಆ ಜೆರುಸಲೇಮಿನಲ್ಲಿ ಒಂದು ಬೆಳಕು ಉಂಟಾಗಲಿ, ನನ್ನ ಒಂದು ಜೀವಿತದಲ್ಲಿ ಒಂದು ಬೆಳಕು ಉಂಟಾಗಲಿ, ನನ್ನ ಒಂದು ಜೀವಿತದ ಕಾರ್ಯಗಳಲ್ಲಿ ಒಂದು ಬೆಳಕು ಉಂಟಾಗಲಿ. ಆ ಬೆಳಕು ಯಾರು ಅಂತ ಹೇಳಿದ್ರೆ ಅದು ಯೇಸು ಕ್ರಿಸ್ತರಾಗಿದ್ದಾರೆ ಪ್ರಿಯರೇ. ಅದಕ್ಕೆ ಇಲ್ಲಿ ವಾಕ್ಯ ಹೇಳುತ್ತೆ, ನಾನು ಸುಮ್ಮನೆ ಇರೋದಿಲ್ಲ. ಯಾರೆಲ್ಲ ನನ್ನಲ್ಲಿ ವಿಶ್ವಾಸವಿಟ್ಟು ಪ್ರಾರ್ಥಿಸುತ್ತಾರೋ, ಯಾರೆಲ್ಲ ನಂಬಿಕೆ ಇಟ್ಟು ನನ್ನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೋ, ದೇವರು ಸುಮ್ಮನೆ ಕುಳಿತುಕೊಳ್ಳುವವರಲ್ಲ, ಅವರ ಜೀವಿತದಲ್ಲಿ ಕಾರ್ಯಗಳನ್ನು ಮಾಡುವವರಾಗಿದ್ದಾರೆ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕಾಗಿ ದೇವರು ಹೇಳ್ತಾ ಇದ್ದಾರೆ, ಸಿಯೋನಿನ ಸಧರ್ಮವು ಪ್ರಕಾಶಗೊಳ್ಳುವ ತನಕ, ಜೆರುಸಲೇಮಿನ ಉದ್ಧಾರ ದೀಪವು ಬೆಳಗುವ ತನಕ ಸುಮ್ಮನಿರೆನು ನಾನು ಸಿಯೋನಿನ ಹಿತವನ್ನು ಲಕ್ಷಿಸದೆ. ಯಾರಲ್ಲಿ ಆತನಲ್ಲಿ ವಿಶ್ವಾಸವಿಟ್ಟು ಪ್ರಾರ್ಥನೆ ಮಾಡ್ತಾರೋ, ನಂಬಿಕೆ ಇಡ್ತಾರೋ, ದೇವರು ಸುಮ್ಮನೆ ಕುಳಿತುಕೊಳ್ಳುವವರಲ್ಲ ಪ್ರಿಯರೇ. ಮೌನವಿರೇನು ಜೆರುಸಲೇಮಿನ ಸುಕ್ಷೇಮವನ್ನು ಚಿಂತಿಸದೆ. ಅವರು ಸುಮ್ಮನೆ ಕುತ್ಕೊಳ್ಳೋದಕ್ಕಾಗೋದಿಲ್ಲ. ಯಾರೆಲ್ಲ ವಿಶ್ವಾಸದಲ್ಲಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವೋ, ಯಾರೆಲ್ಲ ವಿಶ್ವಾಸದಿಂದ ಆ ದೇವರನ್ನ ಸ್ತುತಿ ಮಾಡ್ತೀವೋ, ನಮ್ಮ ಜೀವಿತದಲ್ಲಿ ಅವರು ಕಾರ್ಯಗಳನ್ನು ಮಾಡುವವರಾಗಿದ್ದಾರೆ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಆಕಾಶದ ಕೆಳಗೆ ಭೂಮಿಯ ಮೇಲೆ ಒಂದೇ ಒಂದು ನಾಮ. ಯಾವ ನಾಮ? ಯಾವ ನಾಮ? ಯೇಸು ನಾಮದಿಂದಲ್ಲದೆ ಬೇರೆ ಯಾವ ನಾಮದಿಂದಲೂ ನಮಗೆ ಜೀವೋದ್ಧಾರವಿಲ್ಲ ಪ್ರಿಯರೇ. ಪ್ರೈಸ್ ದ ಲಾರ್ಡ್. ನಾವು ನೋಡ್ತೀವಿ, ಆದಿಕಾಂಡದಲ್ಲಿ ದೇವರು ಈ ಲೋಕವನ್ನು ಸೃಷ್ಟಿ ಮಾಡಿದ್ರು ಅಲ್ವಾ? ಸೃಷ್ಟಿ ಮಾಡಿ ನಮ್ಮೆಲ್ಲರಿಗೂ ಕೂಡ ಒಂದು ಜೀವವನ್ನು ಕೊಟ್ಟರು, ಉಸಿರನ್ನು ಕೊಟ್ಟರು. ಆದರೆ ಈ ದಿನಗಳಲ್ಲಿ ನಮಗೆ ಎಷ್ಟೋ ಜನರಲ್ಲಿ ಉಸಿರಿದೆ, ಆದರೆ ಜೀವ ಇಲ್ಲ. ಉಸಿರಿದೆ, ಜೀವ ಇಲ್ಲ. ಅಂದು ಆದ ಮತ್ತು ಅವ್ವ ದೇವರ ಮಾತಿಗೆ ವಿಧೇಯರಾಗಿ ನಡೆದು ಅವ್ರ ಜೀವವನ್ನು ಕಳ್ಕೊಂಡ್ಬಿಟ್ರು. ಉಸಿರಿದೆ, ನಮ್ಮೆಲ್ರಿಗೂ ಉಸಿರಿದೆ. ಈಗ ನಾವು ಒಂದು 10 ವರ್ಷ ಬದುಕಿರ್ತೀವಿ, 20 ವರ್ಷ ಬದುಕಿರ್ತೀವಿ, 60 ವರ್ಷ ಬದುಕಿರ್ತೀವಿ ಅಲ್ವಾ? ನಮ್ಮ ಉಸಿರಿರೋವರೆಗೂ ನಾವು ಬದುಕಿರ್ತೀವಿ. ಆದರೆ ಜೀವ ನಮ್ಮನ್ನು ಸ್ವರ್ಗಲೋಕಕ್ಕೆ ಕರ್ಕೊಂಡು ಹೋಗುತ್ತೆ ಪ್ರಿಯರೇ. ಆದರೆ ನಮ್ಮ ಉಸಿರು ಈ ಲೋಕಕ್ಕೆ ಮಾತ್ರ ಸೀಮಿತವಾಗಿರೋದು. ಆದರೆ ಅವತ್ತು ಆದ ಮತ್ತು ಅವ್ವ ಆ ಜೀವವನ್ನು ಕಳ್ಕೊಂಡ್ಬಿಟ್ರು. ದೇವರ ಮಾತಿಗೆ ವಿಧೇಯರಾಗಿ ನಡೆದು ಆ ಜೀವವನ್ನು ಕಳ್ಕೊಂಡ್ಬಿಟ್ರು. ಆದರೆ ಇವತ್ತು ನಾವೊಬ್ಬೊಬ್ಬರು ಕೂಡ ಆ ಜೀವವನ್ನು ಪಡೆದುಕೊಂಡು ನಿನ್ನ ಉದ್ದೇಶ ಏನು ಗೊತ್ತಾ? ಆ ಸ್ವರ್ಗ ಸಾಮ್ರಾಜ್ಯಕ್ಕೆ ಹೋಗಬೇಕೆಂಬುದೇ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಆತನಲ್ಲಿ ಬೇಡಿಕೊಳ್ಳುವ ಪ್ರತಿಯೊಬ್ಬರು ಕೂಡ ದೇವರು ನೋಡಿ ಆತನಲ್ಲಿ ಇಲ್ಲಿ ಇನ್ನೊಂದು ವಾಕ್ಯ ಇದೆ, ಯೆಶಾಯ 64:4 ವಾಕ್ಯ ಹೇಳುತ್ತೆ, ತಮ್ಮನ್ನು ಕಾದು ಎದುರು ನೋಡುವವರ ಪರವಾಗಿ ಕಾರ್ಯಗತರಾಗುವರು ದೇವರು. ಪ್ರೈಸ್ ದ ಲಾರ್ಡ್. ಅವರನ್ನು ಎದುರು ನೋಡುತ್ತಾ, ಅವರನ್ನು ನಿರೀಕ್ಷಿಸುತ್ತಾ, ಅವರನ್ನೇ ನನ್ನ ದೇವರು ಎಂಬ ನಂಬಿಕೆಯಿಂದ ನಾವು ಯಾವಾಗ ಕಾದು ಕುಳಿತಿರ್ತೀವೋ ನಮ್ಮ ಒಂದೊಂದು ಜೀವಿತದಲ್ಲಿ ಅವರು ಕಾರ್ಯ ಮಾಡುವವರಾಗಿದ್ದಾರೆ ಪ್ರಿಯರೇ. ಅದು ಎಲ್ಲಿಗೆ ಗೊತ್ತಾ? ನಮ್ಮ ಒಂದು ನಿರೀಕ್ಷೆ ನಿತ್ಯ ಜೀವದ ನಿರೀಕ್ಷೆ. ಆ ನಿರೀಕ್ಷೆಗೆ ನೀನು ಹೋಗ್ಬೇಕಂತೇಳಿ ದೇವರು ಆದಿಯಿಂದ ಈ ದಿನದವರೆಗೂ ನಮ್ಮ ಜೊತೆ ಕಾರ್ಯಗಳನ್ನು ಮಾಡ್ತಾನೆ ಇದ್ದಾರೆ. ಇವತ್ತು ನನ್ನ ಉದ್ದೇಶ, ನಿಮ್ಮ ಉದ್ದೇಶ ಒಂದೇ, ನನ್ನ ಯೇಸುವನ್ನು ನಿರೀಕ್ಷಿಸುತ್ತಾ ಕಾಯ್ಕೊಂಡಿರಬೇಕು. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾನು ಮೊದಲೇ ಹೇಳಿದ ಹಾಗೆ ಯೇಸು ಕ್ರಿಸ್ತರು ನಿನ್ನೆ ಇದ್ದ ಹಾಗೆ ಈಗಲೂ ಯಾವಾಗಲೂ ಇದ್ದಾರೆ ಪ್ರಿಯರೇ. ಆಕಾಶದಲ್ಲಿ ಭೂಮಿಯಲ್ಲಿ ಇರುವವರು ನೀವೇ, ನನ್ನಲ್ಲಿ ನನ್ನ ಬಾಳಲ್ಲಿ ಇರುವವರು ನೀವೇ. ಅವರನ್ನು ನಾವೆಲ್ಲರೂ ಒಂದು ನಿಮಿಷ ಎಲ್ಲರೂ ಎದ್ದು ನಿಂತ್ಕೊಳ್ಳೋಣ. ದೇವರು ನಮಗೆ ಕೊಟ್ಟಂಥ ಈ ಅವಕಾಶಕ್ಕಾಗಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಕಣ್ಣುಗಳನ್ನು ಮುಚ್ಚುತ್ತಾ ಮತ್ತೊಮ್ಮೆ ಆ ದೇವರಿಗೆ ಒಂದು ನಿಮಿಷ ನಾವು ಸ್ತುತಿ ಸಲ್ಲಿಸೋಣ. ದೇವರು ತಮ್ಮನ್ನು ಕಾದು ಎದುರು ನೋಡುವವರ ಪರವಾಗಿ
ದೇವರು ಕಾರ್ಯ ಮಾಡುವವರಾಗಿದ್ದಾರೆ. ದೇವ, ಈ ಒಂದು ಸಮಯದಲ್ಲಿ ನಿನ್ನ ಸಾನ್ನಿಧ್ಯದಲ್ಲಿ ಯಾರೆಲ್ಲ ನಿಂತು ಪ್ರಾರ್ಥನೆ ಮಾಡ್ತಾ ಇದ್ದಾರೋ ಅವರೆಲ್ಲರ ಮೇಲೆ ನಿಮ್ಮ ಪರಿಶುದ್ಧಾತ್ಮನ ಶಕ್ತಿ ತುಂಬಲ್ಪಡಲಿ. ನಾವೆಲ್ಲರೂ ಒಂದು ನಿಮಿಷ ಸ್ತುತಿ ಮಾಡೋಣ ಪ್ರಿಯರೇ. ಹಾಲೆಲೂಯ, 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 ಹಾಲೆಲೂಯ. ಯೇಸುವೇ ನಿಮಗೆ ಸ್ತೋತ್ರಪ್ಪ. ಯೇಸುವೇ ನಿಮಗೆ ಸ್ತೋತ್ರ, 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 ಸ್ತೋತ್ರ. ಹಾಲೆಲೂಯ, 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 ಹಾಲೆಲೂಯ. ಯೇಸುವೇ ಸ್ತೋತ್ರ, 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 ಸ್ತೋತ್ರ. ಪರಿಶುದ್ಧಾತ್ಮರೇ ನಿಮಗೆ ಸ್ತೋತ್ರಪ್ಪ, ಸ್ತೋತ್ರ. ನಮ್ಮೊಬ್ಬೊಬ್ಬರನ್ನ ಬಲಪಡಿಸುವ ಆತ್ಮರೇ ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ದೇವಾ, ನಿಮ್ಮ ಪರಿಶುದ್ಧಾತ್ಮರ ಶಕ್ತಿಯಿಂದ ಒಬ್ಬೊಬ್ಬರನ್ನ ಬಲಪಡಿಸುವ ಆತ್ಮರೇ ನಿಮಗೆ ಸ್ತೋತ್ರ, ಸ್ತೋತ್ರ. ಹಾಲೆಲೂಯ, 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 ಹಾಲೆಲೂಯ. ಸ್ತೋತ್ರ ದೇವಾ, ಸ್ತೋತ್ರ ದೇವಾ, ಸ್ತೋತ್ರ, 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 ಸ್ತೋತ್ರ. ಹಾಲೆಲೂಯ, 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 ಹಾಲೆಲೂಯ. ಯೇಸುವೇ ಸ್ತೋತ್ರ, 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 ಸ್ತೋತ್ರ. ಪರಿಶುದ್ಧಾತ್ಮರೇ ನಿಮಗೆ ಸ್ತೋತ್ರ ಅಪ್ಪ. ನಮ್ಮೊಬ್ಬೊಬ್ಬರನ್ನ ಬಲಪಡಿಸುವ ಆತ್ಮರೇ ನಿಮಗೆ ಸ್ತೋತ್ರ ಅಪ್ಪ. ಇಲ್ಲಿ ಬಂದಿರುವ ಪ್ರತಿಯೊಬ್ಬರನ್ನು ನೀವು ಆಶೀರ್ವಾದ ಮಾಡುತ್ತಿರುವುದಕ್ಕಾಗಿ ಸ್ತೋತ್ರ ಅಪ್ಪ. ನಿಮ್ಮ ಅಂತರಂಗವನ್ನು ಈಕ್ಷಿಸುವ ದೇವರೇ ನಿಮಗೆ ಸ್ತೋತ್ರ ಅಪ್ಪ. ದೇವ, ನಿಮ್ಮ ಜೀವಿತದಲ್ಲಿ ಒಳ್ಳೆಯದನ್ನು ಮಾಡುವ ದೇವರೇ ನಿಮಗೆ ಸ್ತೋತ್ರ ಅಪ್ಪ. ಎಲ್ಲದರಿಂದ ಬಿಡುಗಡೆ ಕೊಡುವ ದೇವರೇ ನಿಮಗೆ ಸ್ತೋತ್ರ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಹಾಲೆಲೂಯ, 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 ಹಾಲೆಲೂಯ. ಯೇಸುವೇ ಸ್ತೋತ್ರ, 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 ಸ್ತೋತ್ರ. ಆಕಾಶದಲ್ಲೂ ಭೂಮಿಯಲ್ಲೂ ಇರುವವರು ನೀವೇ, ನನ್ನಲ್ಲೂ ನನ್ನ ಬಾಳಲ್ಲೂ ಇರುವವರು ನೀವೇ. ಆಕಾಶದಲ್ಲೂ ಭೂಮಿಯಲ್ಲೂ ಯೇಸುವನನ್ನು ಇರುವವರು ನೀವೇ, ಯೇಸುವೇ ನನ್ನಲ್ಲೂ ನನ್ನ ಬಾಳಲ್ಲೂ ಹೌದು ಸ್ವಾಮಿ ಇರುವವರು ನೀವೇ. ಇಲ್ಲದೆ ಹಾಲೆಲೂಯ, 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 ನನ್ನ ಯೇಸು ರಾಜ. ಹಾಲೆಲೂಯ, ಹಾಲೆಲೂಯ, ಎಲ್ಲರೂ ಸೇರಿ ಹಾಲೆಲೂಯ, 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 ನನ್ನ ಯೇಸು ರಾಜ. ಹೌದು ಪ್ರಿಯರೇ, ನಮ್ಮನ್ನೇ ಒಪ್ಪಿಸಿಕೊಡೋಣ. ನಾವು ಕೇಳಿದ ವಾಕ್ಯಗಳ ಪ್ರಕಾರ ಆಕಾಶದಲ್ಲಿ ಭೂಮಿಯಲ್ಲಿ ಇರುವವರು ಆ ಯೇಸುವಾಗಿದ್ದಾರೆ. ಇವತ್ತು ಅವರನ್ನ ನಾವು ನಮ್ಮ ಹೃದಯದಲ್ಲಿ ಬರಮಾಡಿಕೊಳ್ಬೇಕು ದೇವ. ನನ್ನ ಒಳಗಡೆ ಅವರು ಬಂದಾಗ ನಾನು ಕೂಡ ಯೇಸುವಿನ ಹಾಗೆ ಜೀವಿಸುವ ಹಾಗೆ ದೇವರು ನಮ್ಮನ್ನ ಮಾರ್ಪಡಿಸ್ತಾರೆ ಪ್ರಿಯರೇ. ನನ್ನಲ್ಲಿ, ನನ್ನ ಬಾಳೆಯಲ್ಲಿ ಇರೋದು ಯೇಸುವಾಗಿದ್ದಾರೆ ಪ್ರಿಯರೇ. ಯೇಸು ಇಲ್ಲದೆ ನಾವು ಏನು ಕೂಡ ಮಾಡಲಿಕ್ಕೆ ಆಗೋದಿಲ್ಲ. ಇವತ್ತು ಈ ಒಂದು ಆಲಯದಲ್ಲಿ, ಇವತ್ತು ಈ ಒಂದು ಚರ್ಚಲ್ಲಿ ನಮ್ಮ ಒಬ್ಬೊಬ್ಬರನ್ನ ಯೇಸು ಸ್ವಾಮಿ ಹೆಸರು ಕರೆದಿದ್ದಾರೆ. ಏನಕ್ಕೂ ಗೊತ್ತಾ? ಅವರ ಜೊತೆ ಇರ್ಲಿಕ್ಕೋಸ್ಕರ ಪ್ರಿಯರೇ. ಇವತ್ತು ನಾವು ಯೇಸುವಿನ ಜೊತೆ ಇರುವರಾಗಿದ್ದೇವೆ, ಯೇಸು ಜೊತೆ ಇರುವರಾಗಿದ್ದೇವೆ. ಆ ಯೇಸುವಿನ ಜೊತೆಗಿದ್ದು ಆ ನಮ್ಮ ತಂದೆಯಾದ ದೇವರನ್ನ ಪೂರ್ಣ ಹೃದಯದಿಂದ, ಪೂರ್ಣ ಆತ್ಮದಿಂದ, ಪೂರ್ಣ ಶಕ್ತಿಯಿಂದ ಆ ದೇವರನ್ನ ನಾವು ಸ್ತುತಿ ಮಾಡೋಣ ಪ್ರಿಯರೇ. ಆಕಾಶದ ಕೆಳಗೆ ಭೂಮಿಯ ಮೇಲೆ ಒಂದೇ ಒಂದು ನಾಮ, ಅದು ಯೇಸು ನಾಮವಾಗಿದೆ. ಯೇಸು ನಾಮದಿಂದಲ್ಲದೆ ಬೇರೆ ಯಾವ ನಾಮದಿಂದಲೂ ನಮಗೆ ಜೀವೋದ್ಧಾರವಿಲ್ಲ ಪ್ರಿಯರೇ. ನನ್ನನ್ನು ನಿನ್ನ ರಕ್ಷಣೆಗೆ ತಂದಂತ ನಾಮ ಯೇಸು ನಾಮವಾಗಿದ್ದಾರೆ. ಅವರೇ ಪ್ರಭು ಯೇಸು ಕ್ರಿಸ್ತರಾಗಿದ್ದಾರೆ. ಅವರನ್ನು ಮಾತ್ರ ನಾವು ನೋಡುವರಾಗೋಣ ಈ ಸಮಯದಲ್ಲಿ. ಆಕಾಶದಲ್ಲೂ ಭೂಮಿಯಲ್ಲೂ ಇರುವವರು ನೀವೇ, ನನ್ನಲ್ಲೂ ನನ್ನ ಬಾಳಲ್ಲೂ ಇರುವವರು ನೀವೇ. ಆಕಾಶದಲ್ಲಿ ಭೂಮಿಯಲ್ಲಿ ಇರುವವರು ನೀವೇ, ನನ್ನಲ್ಲೂ ನನ್ನ ಬಾಳಲ್ಲಿ ಇರುವವರು ನೀವೇ. ಆಕಾಶದಲ್ಲೂ ಭೂಮಿಯಲ್ಲೂ ಇರುವವರು ನೀವೇ, ನನ್ನಲ್ಲೂ ನನ್ನ ಬಾಳಲ್ಲೂ ಇರುವವರು ನೀವೇ. ಆಕಾಶದಲ್ಲಿ ಭೂಮಿಯಲ್ಲಿ ಇರುವವರು ನೀವೇ, ನನ್ನಲ್ಲೂ ನನ್ನ ಬಾಳಲ್ಲೂ
ಇರುವವರು ನೀವೇ. Hallelujah, hallelujah, ಎಲ್ಲರೂ. hallelujah, 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 ನನ್ನ ಯೇಸು ರಾಜ. ಹಲ್ಲೆಲೂಯಾ 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 ನನ್ನ ಯೇಸು ರಾಜ. Hallelujah, 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 ನನ್ನ ಯೇಸು ರಾಜ. ಹಲ್ಲೆಲೂಯಾ 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 ನನ್ನ ಯೇಸು ರಾಜ. ಹೌದು ಪ್ರಿಯರೇ, ನಾವು ಹಲ್ಲೆಲೂಯ ಅಂತ ಹೇಳುವಾಗ, ಆರಾಧನೆ ಸಲ್ಲಿಸುವಾಗ ಯಾರಿಗಾಗಿ ನಾವು ಸಲ್ಲಿಸ್ತಾ ಇದ್ದೀವಿ? ನನ್ನ ಯೇಸು ರಾಜನಿಗೆ. ನನ್ನ ಜೀವಿತದಲ್ಲಿ ಯೇಸು ಸ್ವಾಮಿ ಬರದೆ ಹೋಗಿದ್ರೆ ಯಾವತ್ತೋ ಮಣ್ಣಾಗಿ ನಾಶವಾಗಿ ನಾವು ಹೋಗ್ತಾ ಇದ್ವಿ. ಆದರೆ ಇವತ್ತು ದೇವರ ಒಂದು ಕರುಣೆ ನನ್ನ ಮೇಲೆ ಇದ್ದ ಕಾರಣ ಇನ್ನು ನಾನು ಜೀವಂತನಾಗಿದ್ದೇನೆ ಪ್ರಿಯರೇ. ಮುಂದಿನ ಹಾಡಿನ ಸಾಲುಗಳು ಹೇಳುತ್ತೆ, ನನ್ನ ಜೊತೆಯಲ್ಲಿ ಇರುವವನು ಯೆಹೋವ ಶಮ್ಮ ದೇವರು ಎಂದು. ಪ್ರಿಯರೇ, ನಿಮ್ಮ ಜೊತೆ ಇರೋದು ಆ ಯೆಹೋವ ಶಮ್ಮ ದೇವರು ಸಾಧಾರಣ ವ್ಯಕ್ತಿ ಅಲ್ಲ ಪ್ರಿಯರೇ. ಆಕಾಶವನ್ನ ಭೂಮಂಡಲವನ್ನ ಒಂದೇ ಮಾತಿನಿಂದ ಸೃಷ್ಟಿ ಮಾಡಿದ ಯೇಸು ಸ್ವಾಮಿ ಹೇಳ್ತಿದ್ದಾರೆ, ನಾನು ನಿನ್ನ ಜೊತೆ ಇರುತ್ತೇನೆಂದು ವಾಗ್ದಾನ ಮಾಡಿ ಹೇಳ್ತಿದ್ದಾರೆ ಪ್ರಿಯರೇ. ನಿನ್ನ ಜೊತೆಗಿರೋದು ಯೇಸು ಆಗಿದ್ದಾರೆ. ಯೇಸು ಎಲ್ಲಿರ್ತಾರೋ ಅಲ್ಲಿ ಬಿಡುಗಡೆ, ದೇವರ ಆತ್ಮ ಎಲ್ಲಿದೆಯೋ ಅಲ್ಲಿ ಬಿಡುಗಡೆ ಇದೆ ಪ್ರಿಯರೇ. ಇವತ್ತು ನಿನ್ನ ಜೊತೆ ಇರೋದು ಒಬ್ಬ ಸಾಮಾನ್ಯ ವ್ಯಕ್ತಿ ಅಲ್ಲ, ಸಾಮಾನ್ಯ ಮನುಷ್ಯ ಅಲ್ಲ. ದೇವರು ಸ್ವರ್ಗವನ್ನ ಭೂಲೋಕದ ಅಧಿಪತಿಯಾಗಿರ್ತಕ್ಕಂಥ ರಾಜರಾಗಿರ್ತಕ್ಕಂಥ ಯೇಸು ಸ್ವಾಮಿ ಹೇಳ್ತಿದ್ದಾರೆ, ನಾನು ನಿನ್ನ ಜೊತೆಗಿರ್ತೇನೆ, ಇನ್ನು ಮೇಲೆ ನೀನು ಭಯ ಪಡೋದು ಬೇಕಾಗಿಲ್ಲ. ಇಗೋ ಯೆಹೋವ ಶಮ್ಮ ದೇವರು, ಅವರೇ ನಮ್ಮ ಜೀವದ ಕೋಟೆಯು, ನನಗೆ ಯಾವುದೇ ಭಯ ಇಲ್ಲ ಪ್ರಿಯರೇ. ಇಂದು ನಿನ್ನ ಜೀವಿತದಲ್ಲಿ ಯಾವುದಾದ್ರೂ ಭಯದಿಂದ ನೀನು ಜೀವಿಸ್ತಾ ಇದ್ರೆ, ಇಗೋ ಯೇಸು ಹೇಳ್ತಿದ್ದಾರೆ, ನಾನು ನಿನ್ನ ಜೊತೆಗೆ ಇದ್ದೇನೆ, ನಾನು ನಿನ್ನ ಒಳಗಡೆ ಇದ್ದೇನೆ. ಮಗನೇ ಮಗಳೇ, ಭಯ ಪಡಬೇಡ, ಈಗೋ ನಾನು ಜೀವಿಸುವವನು ಆಗಿದ್ದೇನೆ. ನನ್ನ ಜೊತೆಯಲ್ಲಿ ಇಲ್ಲಿಗೋಸ್ಕರ, ದೇವರ ಜೊತೆಯಲ್ಲಿ ಇರೋದಕ್ಕೋಸ್ಕರ ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾರೆ ಪ್ರಿಯರೇ. ಆ ದೇವರನ್ನ ನೋಡೋಣ, ಆ ಯೇಸುವನ್ನ ನೋಡೋಣ. ಆ ಯೇಸುವನ್ನ ನೋಡಿ ನಿನ್ನ ಆರಾಧಿಸುವುದಾದರೆ ಇಂದು ಯೇಸು ನಿನ್ನ ಪರ ಯುದ್ಧ ಮಾಡುವವರಾಗಿದ್ದಾರೆ. ನಾವೆಲ್ಲರೂ ಸೇರಿ ಸ್ತುತಿ ಮಾಡೋಣ ಪ್ರಿಯರೇ. ಯೇಸು ನಿನ್ನ ಜೊತೆ ಇದ್ದಾರೆ, ನಿನ್ನ ಕಣ್ಣ ಮುಂದೆ ಇದ್ದಾರೆ, ನಿನ್ನ ಮುಂದೆ ಇದ್ದಾರೆ. ಅದನ್ನ ನಿನ್ನ ಗಣನೆಗೆ ತಂದುಕೊಂಡು ಈ ಹಾಡಿನ ಸಾಲುಗಳನ್ನು ನಾವು ಧ್ಯಾನ ಮಾಡೋಣ. ನನ್ನ ಜೊತೆಯಲ್ಲಿ ಇರುವವರು ಯೆಹೋವ ಶಮ್ಮ ದೇವರು, ಅವರೇ ಜೀವದ ಕೋಟೆಯು, ಯಾವ ಭಯವೂ ನನಗಿಲ್ಲ. ಎಲ್ಲರೂ ನನ್ನ ಜೊತೆಯಲ್ಲಿ ಇರುವವರು ಯೆಹೋವ ಶಮ್ಮ ದೇವರು, ಹೌದು, ಅವರೇ ಜೀವನ ಕೋಟೆಯು, ಯಾವ ಭಯವೂ ನನಗಿಲ್ಲ. ನನ್ನ ಜೊತೆಯಲ್ಲಿ ಇರುವವರು ಯೆಹೋವ ಶಮ್ಮ ದೇವರು, ಅವರೇ ಜೀವದ ಕೋಟೆಯು, ಯಾವ ಭಯವೂ ನನಗಿಲ್ಲ. ನನ್ನ ಜೊತೆಯಲ್ಲಿ ಎಲ್ಲರೂ ಬಾಯಿ ತೆರೆದು ವಿಶ್ವಾಸದಿಂದ ಶಮ್ಮ ದೇವರು, ಅವರೇ ಜೀವದ ಕೋಟೆಯು, ಯಾವ ಭಯವೂ ನನಗಿಲ್ಲ. Hallelujah, 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 ನನ್ನ ಯೇಸು ರಾಜ. ಹಲ್ಲೆಲೂಯಾ 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 ನನ್ನ ಯೇಸು ರಾಜ. ಆಕಾಶದಲ್ಲೂ ಭೂಮಿಯಲ್ಲೂ ಇರುವವರು ನೀವೇ, ಸುವೇನಲ್ಲೂ ನನ್ನ ಬಾಳಲ್ಲೂ ಇರುವವರು ನೀವೇ. ಆಕಾಶದಲ್ಲೂ ಭೂಮಿಯಲ್ಲೂ ಇರುವವರು ನೀವೇ, ನನ್ನಲ್ಲೂ ನನ್ನ ಬಾಳಲ್ಲೂ ಇರುವವರು ನೀವೇ. ಹೌದು ಪ್ರಿಯರೇ, ನನ್ನ ಬಾಳನ್ನ, ನನ್ನ ಜೀವನವನ್ನ ಇವತ್ತು ನಡೆಸ್ತಾ ಇರೋದು ಯೇಸುವಾಗಿದ್ದಾರೆ. ನನ್ನ ಜೊತೆಯಲ್ಲಿ ಅನೇಕ ಮಂದಿ ಇದ್ರು, ಎಲ್ಲ ನಮ್ಮನ್ನ ಕೈ ಬಿಟ್ಟು ಹೊರಟೋದ್ರು.
ಎಷ್ಟೋ ಜನನನ್ನು ನಂಬ್ಕೊಂಡಿದ್ವಿ, ಎಲ್ಲರೂ ನಮ್ಮ ಕೈಯನ್ನ ಬಿಟ್ಟು ಹೊರಟೋದ್ರು. ಆದರೆ ಯೇಸು ಹೇಳಿದ್ದು, ಮಗನೇ ಮಗಳೇ, ನಿನ್ನನ್ನು ನಾನು ತೊರೆಯುವುದಿಲ್ಲ, ನಿನ್ನನ್ನು ನಾನು ಕೈ ಬಿಡುವುದಿಲ್ಲ ಅಂತ ಹೇಳಿದ ಒಬ್ಬರೇ ಆಗಿದ್ದಾರೆ. ನನ್ನ ಪರವಾಗಿ ಯುದ್ಧ ಮಾಡುವವರು ಯೇಸು ಆಗಿದ್ದಾರೆ. ಆ ಯೇಸು ಹೇಳ್ತಿದ್ದಾರೆ, ನಿನ್ನ ಜೊತೆಯಲ್ಲಿ ನಾನು ಇರುತ್ತೇನೆ ಮಗನೇ ಮಗಳೇ, ಭಯ ಪಡಬೇಡೆಂದು ವಾಗ್ದಾನ ಮಾಡಿ ಹೇಳಿದ್ರು ಯೇಸು ಸ್ವಾಮಿ. ಪ್ರಿಯರೇ, ಇವತ್ತು ನಾವು ಸೋತು ಹೋಗಿರ್ಬೋದು, ನಾವು ಕುಂದಿ ಹೋಗಿರ್ಬೋದು, ನಿರಾಶಕ್ತರಾಗಿರಬಹುದು, ನನಗೆ ಯಾರು ಇಲ್ಲ ಅಂತ ಹೇಳಿರ್ಬೋದು. ಆದರೆ ನಿನ್ನ ಪರವಾಗಿ ಇದ್ದು ಯುದ್ಧ ಮಾಡುವವರು ಯೇಸು ಆಗಿದ್ದಾರೆ. ಪ್ರಿಯರೇ, ಎಲ್ಲ ಜಯವನ್ನು ನೀಡುವವರು ಯೆಹೋವ ನಿಸ್ಸಿಯ ದೇವರಾಗಿದ್ದಾರೆ. ಜಯದ ಪರವಾಗಿ ನಾವು ಒಬ್ಬೊಬ್ಬರು ಕೂಡ ದೇವರ ಜೊತೆಗೆ ಇದ್ದು ನನ್ನ ಜೀವಿತವನ್ನು ಜಯಗಳಿಸೋದಕ್ಕೋಸ್ಕರ ಯೇಸು ಅವರ ಮಾರ್ಗದಲ್ಲಿ ನಮ್ಮ ಒಬ್ಬೊಬ್ಬರನ್ನು ನಡೆಸುವರಾಗಿದ್ದಾರೆ. ಪ್ರಿಯರೇ, ಎಲ್ಲ ಮಾರ್ಗಗಳು ತಪ್ಪಿ ಹೋಗಿದ್ರು ಕೂಡ ಯೇಸು ಇವತ್ತು ಹೇಳ್ತಿದ್ದಾರೆ, ನಿನ್ನನ್ನು ನೋಡಿ, ನನ್ನ ಮಾರ್ಗ ಸತ್ಯದ ಮಾರ್ಗ, ನನ್ನ ಮಾರ್ಗ ನೀತಿಯ ಮಾರ್ಗ, ನನ್ನ ಮಾರ್ಗ ಸನಾತನ ಮಾರ್ಗ, ಅದಲ್ಲೇ ಮುನ್ನಡೆ, ನೀನು ನಿತ್ಯ ಜೀವವನ್ನ ಸೇರುವುದಾಗಿದೆ ಎಂದು ಯೇಸು ಸ್ವಾಮಿ ಹೇಳ್ತಿದ್ದಾರೆ. ಇವತ್ತು ನಮಗೆ ದಾರಿ ತೋರಿಸುವುದು ಯೇಸು ಸ್ವಾಮಿ ಆಗಿದ್ದಾರೆ. ಯೇಸು ಹೇಳಿದ್ರು, ನಾನೇ ಮಾರ್ಗ, ನಾನೇ ಸತ್ಯ, ನಾನೇ ಜೀವ ಎಂದು ನುಡಿದರು ಯೇಸು. ಇವತ್ತು ನಮ್ಮ ಒಬ್ಬೊಬ್ಬರನ್ನ ಆ ಮಾರ್ಗದಲ್ಲಿ ನಡೆಸುವರಾಗಿದ್ದಾರೆ. ಎಲ್ಲಿಗೆ ಗೊತ್ತಾ ಪ್ರಿಯರೇ? ಜಯದ ದಾರಿಯಲ್ಲಿ, ಆ ಜಯದ ದಾರಿಯಲ್ಲಿ ನನ್ನನ್ನು ನಿನ್ನನ್ನು ನಡೆಸುವರಾಗಿದ್ದಾರೆ. ಆ ಯೇಸು ಸ್ವಾಮಿಯನ್ನು ನೋಡೋಣ, ಬೇರೆ ಯಾರನ್ನು ನೋಡೋದು ಬೇಕಾಗಿಲ್ಲ ಪ್ರಿಯರೇ, ಆ ಯೇಸುವನ್ನು ನೋಡೋಣ ಪ್ರಿಯರೇ. ನಂಬಿಕೆ ಇಡೋಣ, ನಂಬೋಣ ಯೇಸು ಸ್ವಾಮಿಯನ್ನ. ನಮ್ಮ ಮುಂದೆ ನಿಂತಿರುವ ಯೇಸು ಸ್ವಾಮಿಯನ್ನ ನಾವು ನಂಬೋಣ ಪ್ರಿಯರೇ. ನೀನು ನಂಬಿಕೆ ಇಟ್ಟರೆ ಮಾತ್ರ ಯೇಸು ನಾಮದಲ್ಲಿ ಜಯವನ್ನ ಗಳಿಸಲಿಕ್ಕೆ ಸಾಧ್ಯ ಪ್ರಿಯರೇ. ಬೇರೆ ಯಾರ ನಾಮದಲ್ಲಿ ನಂಬಿಕೆ ಇಟ್ಟರೆ ನೀವು ಜಯವನ್ನ ಗಳಿಸಲಿಕ್ಕೆ ಸಾಧ್ಯವಿಲ್ಲ. ಯೇಸು ನಾಮದಲ್ಲಿ ನಂಬಿಕೆ ಇಟ್ಟರೆ ಮಾತ್ರ ಆ ಯೇಸುವಿನ ಮುಂದೆ ಇದ್ದಾರೆ. ನಂಬಿಕೆ ಇಡೋಣ. ಎಲ್ಲ ಜಯವನ್ನು ನೀಡಿದರು ಯೆಹೋವ ನಿಸ್ಸಿಯ ದೇವರು. ಎಲ್ಲ ನನ್ನ ಮಾರ್ಗದಲ್ಲಿ ಸಂಗಡ ಇರುವ ರಾಜರು. ಎಲ್ಲ ಜಯವನ್ನು ನೀಡಿದರು ಯೆಹೋವ ನಿಸ್ಸಿಯ ದೇವರು. ಎಲ್ಲ ನನ್ನ ಮಾರ್ಗದಲ್ಲಿ ಸಂಗಡ ಇರುವ ರಾಜರು. ಎಲ್ಲ ಜಯವನ್ನು ನೀಡಿದರು ಯೆಹೋವ ನಿಸ್ಸಿಯ ದೇವರು. ಎಲ್ಲ ನನ್ನ ಮಾರ್ಗದಲ್ಲಿ ಸಂಗಡ ಇರುವ ರಾಜರು. ಎಲ್ಲ ಜಯವನ್ನು ನೀಡಿದರು ಯೆಹೋವ ನಿಸ್ಸಿಯ ದೇವರು. ಎಲ್ಲ ನನ್ನ ಮಾರ್ಗದಲ್ಲಿ ಸಂಗಡ ಇರುವ ರಾಜರು. ಹಲ್ಲೆಲೂಯ ಹಲ್ಲೆಲೂಯ ಎಲ್ಲರೂ ಹಲ್ಲೆಲೂಯ 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 ನನ್ನ ಯೇಸು ರಾಜ. ಹಲ್ಲೆಲೂಯ 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 ನನ್ನ ಯೇಸು ರಾಜ. ಆಕಾಶದಲ್ಲೂ ಭೂಮಿಯಲ್ಲೂ ಇರುವವರು ನೀವೇ, ನನ್ನಲ್ಲೂ ನನ್ನ ಬಾಳಲ್ಲೂ ಇರುವವರು ನೀವೇ. ಎಲ್ಲರೂ ಸೇರಿ ಆಕಾಶದಲ್ಲೂ ಭೂಮಿಯಲ್ಲೂ ಇರುವವರು ನೀವೇ, ನನ್ನಲ್ಲೂ ನನ್ನ ಬಾಳಲ್ಲೂ ಇರುವವರು ನೀವೇ. ಹೌದು ಪ್ರಿಯರೇ, ಕೀರ್ತನೆ 121 ಒಂದನೇ ವಾಕ್ಯ ಹೇಳುತ್ತೆ, ಸಂಕಟದಲ್ಲಿ ಮೊರೆ ಇಟ್ಟೆನು ಪ್ರಭುವಿಗೆ, ಕೊಟ್ಟನು ಸದುತ್ತರವನ್ನು ಆತ ನನಗೆ. ಇವತ್ತು ನೀನು ಸಂಕಷ್ಟದಲ್ಲಿ ಒಂದು ಸೋಲಿನಲ್ಲಿ ಚಿಂತೆ ಕಾಡುತ್ತಾ ಯಾರು ಇಲ್ಲ ಅಂತ ಹೇಳುವಾಗ, ಈಗ ಸಂಕಟದಲ್ಲಿ ಮೊರೆ ಇಡುವವರಿಗೆ ಉತ್ತರವನ್ನು ಕೊಡುವವರು ನಮ್ಮ ಪ್ರಭು ಯೇಸು ಸ್ವಾಮಿ ಆಗಿದ್ದಾರೆ. ಪ್ರಿಯರೇ, ನಿನ್ನ ಅವಶ್ಯಕತೆಗಳನ್ನೆಲ್ಲ ಪೂರೈಕೆ ಮಾಡುವುದು ಆ ಯೇಸು ಸ್ವಾಮಿ ಆಗಿದ್ದಾರೆ. ಅಗತ್ಯವೆಲ್ಲ ಪೂರೈಸುವವರು ಯೆಹೋವ ಈರೆ ದೇವರಾಗಿದ್ದಾರೆ. ಪ್ರಿಯರೇ, ಆಕಾಶದ ಕೆಳಗೆ ಭೂಮಿಯ ಮೇಲೆ ಒಂದೇ ನಾಮ ಎನ್ನುವ ಹಾಗೆ ಆ ನಾಮ ಈಗ ನಿನ್ನ ಮುಂದೆ ಇದೆ. ಪ್ರಿಯರೇ, ನಿನ್ನ ಅಗತ್ಯಗಳು ಏನೆಂಬುದು ದೇವರಿಗೆ ಎಲ್ಲವೂ ಗೊತ್ತಿದೆ. ಆ ಅಗತ್ಯಗಳನ್ನೆಲ್ಲ ಪೂರೈಸಲಿಕ್ಕೆ ದೇವರು ನಿನ್ನ ಮುಂದೆ ಇದ್ದಾರೆ. ದೇವರು ನಿನ್ನ ಮುಂದೆ ಇದ್ದಾರೆ. ಅವರನ್ನು ನೋಡೋಣ. ಅವರೇ ನಮ್ಮ ಸಹಾಯಕರಾಗಿದ್ದಾರೆ, ಅವರೇ ನಮ್ಮ ಬಲವಾಗಿದ್ದಾರೆ, ಅವರೇ ನಮಗೆ ಕೋಟೆಯಾಗಿದ್ದಾರೆ, ಅವರೇ ನಮ್ಮ ಎಲ್ಲವೂ ಆಗಿದ್ದಾರೆ. ಈ ಆ ಕೋಟೆಯಲ್ಲಿ ನಮ್ಮನ್ನು ನಿಲ್ಲಿಸಿ
ನಮ್ಮನ್ನು ಸದಾಕಾಲ ಕಾಪಾಡುವವರಾಗಿದ್ದಾರೆ. ಅವರೇ ನಮ್ಮ ಪ್ರಭು ಯೇಸು ಸ್ವಾಮಿ. ಪ್ರಭು, ನಿಮ್ಮ ಬಗ್ಗೆ ಚಿಂತನೆ ಮಾಡುವ ಪ್ರತಿಯೊಬ್ಬರಿಗಾಗಿ ನಾವು ಪ್ರಾರ್ಥಿಸುತ್ತಿದ್ದೇವೆ ದೇವ. ಎಲ್ಲ ಅವಶ್ಯಕತೆಗಳನ್ನ ಪೂರೈಸುವವರು ನೀವು ಆಗಿದ್ದೀರಾ. ಈಗ ನಿಮ್ಮ ಒಂದು ಕೋಟೆಯ ಮಧ್ಯೆ ನಾವು ನಿಂತಿದ್ದೇವೆ. ಯಾವುದೇ ರೀತಿಯ ಸೈತಾನನ ಕುತಂತ್ರಗಳು ನಮ್ಮ ಮೇಲೆ ಕಾರ್ಯ ಮಾಡದ ಇರುವ ಹಾಗೆ ನಮ್ಮ ಒಬ್ಬೊಬ್ಬರನ್ನ ಬಲಪಡಿಸುವವರ ನೀವು ಆಗಿದ್ದೀರಪ್ಪ. ಅದಕ್ಕಾಗಿ ಸ್ತೋತ್ರ ಸಲ್ಲಿಸುತ್ತಾ ಈ ಸಮಯದಲ್ಲಿ ನಾವು ಆ ಯೇಸು ನಮ್ಮ ಎಲ್ಲ ಅಗತ್ಯಗಳನ್ನ ಪೂರೈಸುವವರಾಗಿದ್ದಾರೆ. ಎಲ್ಲ ಅವಶ್ಯಕತೆಗಳನ್ನ, ಎಲ್ಲ ಕುಂದು ಕೊರತೆಗಳನ್ನ ನೀಗಿಸುವವರು ಪ್ರಭು ಯೇಸುವಾಗಿದ್ದಾರೆ. ಅವರನ್ನು ನೋಡೋಣ ಪ್ರಿಯರೇ. ಅಗತ್ಯವೆಲ್ಲ ಪೂರೈಸುವರು ಯೆಹೋವ ಈರೆ ದೇವರು. ಅವರೇ ಎಲ್ಲ ನೋಡಿಕೊಳ್ಳುವ ನನ್ನ ಒಳ್ಳೆ ಸಹಾಯಕರು. ಅಗತ್ಯವೆಲ್ಲ ಪೂರೈಸುವರು ಯೆಹೋವ ಈರೆ ದೇವರು. ಅವರೇ ಎಲ್ಲ ನೋಡಿಕೊಳ್ಳುವ ನನ್ನ ಒಳ್ಳೆ ಸಹಾಯಕರು. ಅಗತ್ಯವೆಲ್ಲ ಪೂರೈಸುವರು ಯೆಹೋವ ಈರೆ ದೇವರು. ಅವರೇ ಎಲ್ಲ ನೋಡಿಕೊಳ್ಳುವ ನನ್ನ ಒಳ್ಳೆ ಸಹಾಯಕರು. ಅಗತ್ಯವೆಲ್ಲ ಪೂರೈಸುವರು ಯೆಹೋವ ಈರೆ ದೇವರು. ಅವರೇ ಎಲ್ಲ ನೋಡಿಕೊಳ್ಳುವ ನನ್ನ ಒಳ್ಳೆ ಸಹಾಯಕರು. ಹಾಲೆಲೂಯ ಹಲ್ಲೆಲೂಯ ಹಾಲೆಲೂಯ ಹಲ್ಲೆಲೂಯ ಹಾಲೆಲೂಯ ಹಲ್ಲೆಲೂಯ ನನ್ನ ಯೇಸು ರಾಜ. ಹಾಲೆಲೂಯ ಹಲ್ಲೆಲೂಯ ಹಾಲೆಲೂಯ ಹಲ್ಲೆಲೂಯ ಹಾಲೆಲೂಯ ಹಲ್ಲೆಲೂಯ ನನ್ನ ಯೇಸು ರಾಜ. ಹಾಲೆಲೂಯ ಹಲ್ಲೆಲೂಯ ಹಾಲೆಲೂಯ ಹಲ್ಲೆಲೂಯ ಹಾಲೆಲೂಯ ಹಲ್ಲೆಲೂಯ ನನ್ನ ಯೇಸು ರಾಜ. ಹಾಲೆಲೂಯ ಹಲ್ಲೆಲೂಯ ಹಾಲೆಲೂಯ ಹಲ್ಲೆಲೂಯ ಹಾಲೆಲೂಯ ಹಲ್ಲೆಲೂಯ ನನ್ನ ಯೇಸು ರಾಜ. ಆಕಾಶದಲ್ಲೂ ಭೂಮಿಯಲ್ಲೂ ಇರುವವರು ನೀವೇ. ನನ್ನಲ್ಲೂ ನನ್ನ ಬಾಳಲ್ಲೂ ಇರುವವರು ನೀವೇ. ಆಕಾಶದಲ್ಲೂ ಭೂಮಿಯಲ್ಲೂ ಇರುವವರು ನೀವೇ. ನನ್ನಲ್ಲೂ ನನ್ನ ಬಾಳಲ್ಲೂ ಇರುವವರು ನೀವೇ. ಹಾಲೆಲೂಯ ಹಲ್ಲೆಲೂಯ ಹಾಲೆಲೂಯ ಹಲ್ಲೆಲೂಯ ಹಾಲೆಲೂಯ ಹಲ್ಲೆಲೂಯ ನನ್ನ ಯೇಸು ರಾಜ. ಹಾಲೆಲೂಯ ಹಲ್ಲೆಲೂಯ ಹಾಲೆಲೂಯ ಹಲ್ಲೆಲೂಯ ಹಾಲೆಲೂಯ ಹಲ್ಲೆಲೂಯ ನನ್ನ ಯೇಸು ರಾಜ. ಹಾಲೆಲೂಯ ಹಲ್ಲೆಲೂಯ ಹಾಲೆಲೂಯ ಹಲ್ಲೆಲೂಯ ಹಾಲೆಲೂಯ ಹಲ್ಲೆಲೂಯ ನನ್ನ ಯೇಸು ರಾಜ. ಹಾಲೆಲೂಯ ಹಲ್ಲೆಲೂಯ ಹಾಲೆಲೂಯ ಹಲ್ಲೆಲೂಯ ಹಾಲೆಲೂಯ ಹಲ್ಲೆಲೂಯ ನನ್ನ ಯೇಸು ರಾಜ. ಹಾಲೆಲೂಯ ಹಲ್ಲೆಲೂಯ Thank you, Lord. ಹಾಲೆಲೂಯ ಹಲ್ಲೆಲೂಯ ಯೇಸುವೇ. ಹಾಲೆಲೂಯ ಹಲ್ಲೆಲೂಯ ನನ್ನ ಯೇಸು ರಾಜ. ಹಾಲೆಲೂಯ ಹಲ್ಲೆಲೂಯ ಹಾಲೆಲೂಯ ಹಲ್ಲೆಲೂಯ ಹಾಲೆಲೂಯ ಹಲ್ಲೆಲೂಯ ನನ್ನ ಯೇಸು ರಾಜ. ಹಾಲೆಲೂಯ ಹಲ್ಲೆಲೂಯ ಹಾಲೆಲೂಯ ಹಲ್ಲೆಲೂಯ ಹಾಲೆಲೂಯ ಹಲ್ಲೆಲೂಯ ನನ್ನ ಯೇಸು ರಾಜ. ಹಾಲೆಲೂಯ ಹಲ್ಲೆಲೂಯ ಹಾಲೆಲೂಯ ಹಲ್ಲೆಲೂಯ ಹಾಲೆಲೂಯ ಹಲ್ಲೆಲೂಯ ನನ್ನ ಯೇಸು ರಾಜ. ಹಲ್ಲೆಲೂಯ 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 ಹಾಲೆಲೂಯ 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 ಹಾಲೆಲೂಯ. ಆರಾಧನೆ ಆರಾಧನೆ ಯೇಸುವೇ. ಆರಾಧನೆ ಮಾಡೋಣ ನಾವೆಲ್ಲರೂ. ಆರಾಧನೆ ದೇವರ ಆತ್ಮ ನನ್ನ ಮೇಲಿದೆ. ಆರಾಧನೆ ಆ ಆರಾಧನೆ ಯೇಸುವಿನ ಆತ್ಮ ನಮ್ಮ ಮೇಲಿದೆ ಪ್ರಿಯರೇ. ಎಲ್ಲರೂ ಸೇರಿ ಒಪ್ಪಿಸಿಕೊಡುತ್ತಾ ಆರಾಧನೆ ಮಾಡೋಣ. ದೇವರಾತ್ಮ ನನ್ನ ಮೇಲಿದೆ. ಎಲ್ಲರೂ ಬಾಯಿ ತೆರೆದು ದೇಹ ಯೇಸುವಿನಾಲಯ. ದೇವರಾತ್ಮ ನನ್ನ ಮೇಲಿದೆ, ನನ್ನ ದೇಹ ಯೇಸುವಿನಾಲಯ.
ಯೇಸುವಿನಾಲಯ. ದೇವರಾತ್ಮ ನನ್ನ ಮೇಲಿದೆ, ನನ್ನ ದೇಹ 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 ಯೇಸುವಿನಾಲಯ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಆರಾಧನೆ Thank you, Lord. ಪರಿಶುದ್ಧಾತ್ಮರೇ, ಒಬ್ಬೊಬ್ಬರನ್ನ ಬಲಪಡಿಸುವ ಆತ್ಮರೇ ನಿಮಗೆ ಸ್ತೋತ್ರಪ್ಪ. ಆರಾಧನೆ ಆರಾಧನೆ ಏನ್ರಿ ಸ್ವಾಮಿ ನಮ್ಮ ಪರವಾಗಿದ್ದಾರೆ. ಆರಾಧನೆ ಮಾಡೋಣ ಬೇರೆ. ಹಲ್ಲೆಲೂಯಾ 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 ಸ್ತೋತ್ರ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಆರಾಧನೆ 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 ಆ ಪರಿಶುದ್ಧಾತ್ಮರ ಶಕ್ತಿ. ಆರಾಧನೆ 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 ಪಿತನಾದ ದೇವರಿಗೆ ಆರಾಧನೆ Thank you, Lord. ಸುತನಾದ ಯೇಸುವಿಗೆ ಆರಾಧನೆ ಪಿತನಾದ ದೇವರಿಗೆ ಆರಾಧನೆ ಸುತನಾದ ಯೇಸುವಿಗೆ ಆರಾಧನೆ ಆತ್ಮನಾದ ದೇವರಿಗೆ ಆರಾಧನೆ ತ್ರಯೇಕ ದೇವರಿಗೆ ಆರಾಧನೆ ಆತ್ಮನಾದ ದೇವರಿಗೆ ಆರಾಧನೆ ತ್ರಯೇಕ ದೇವರಿಗೆ ಆರಾಧನೆ 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 ನನ್ನೇಸು ದೇವ ನಿಮಗೆ ಆರಾಧನೆ ಎಲ್ಲರೂ ಆರಾಧನೆ ಆರಾಧನೆ ಒಪ್ಪಿಸಿಕೊಡೋಣ ಪ್ರಿಯರೇ. ನನ್ನೇಸು ದೇವ ನಿಮ್ಮ ನಿಮಗೆ ಒಬ್ಬೊಬ್ಬರನ್ನ ಬಲಪಡಿಸುವ ಸಮಯವಾಗಿದೆ. ಆರಾಧನೆ ನಿನ್ನ ಆರಾಧನೆ ಮುಂದೆ ಯೇಸು ಇದ್ದಾರೆ. ನನ್ನೇಸು ದೇವ ನಿಮಗೆ ಆರಾಧನೆ 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 ನನ್ನೇಸು ದೇವ ನಿಮಗೆ ಆರಾಧನೆ ನನನಾದ ದೇವನಿಗೆ ಆರಾಧನೆ ಬಲಿಯಾದ ಯೇಸುವಿಗೆ ಆರಾಧನೆ ನರನಾದ ದೇವನಿಗೆ ಆರಾಧನೆ ಬಲಿಯಾದ ಯೇಸುವಿಗೆ ಆರಾಧನೆ 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 ನನ್ನೇಸು ದೇವ ನಿಮಗೆ ಆರಾಧನೆ 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 ನನ್ನೇಸು ದೇವ ನಿಮಗೆ ಆರಾಧನೆ ನನ್ನ ಸಹಾಯಕನೇ ಆರಾಧನೆ ನನ್ನ ಸಹಾಯಕನೇ ಆರಾಧನೆ ಸಹಾಯಕರು. ಪರಿಶುದ್ಧಾತ್ಮನೇ ಆರಾಧನೆ ಆರಾಧನೆ. ಪರಿಶುದ್ಧಾತ್ಮನೇ ಆರಾಧನೆ ತಂದೆಯಾದ ದೇವರೇ ಆರಾಧನೆ ತಂದೆಯಾದ ದೇವರೇ ಆರಾಧನೆ 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 ದೇವರ ಪ್ರಸನ್ನತೆ ನಮ್ಮ ಮೇಲೆ ಇಳಿದು ಬರ್ತಿದೆ ಪ್ರಿಯರೇ. ದೇವರವರ ಶಕ್ತಿನ ಒಬ್ಬೊಬ್ಬರನ್ನ ತುಂಬಿಸ್ತಾರೆ ಪ್ರಿಯರೇ. ಸ್ತುತಿ ಮಾಡಿ. ಯಾರು ಸುಮ್ಮನೆ ಇರಬೇಡಿ. ಇದು ನಿಮ್ಮ ಸಮಯವಾಗಿದೆ. ನೀವು ಒಬ್ಬೊಬ್ಬರಿಗೆ ಕೊಟ್ಟಂತ ಸಮಯವಾಗಿದೆ. ಈ ಸಮಯದಲ್ಲಿ ಆ ದೇವರನ್ನ ಆರಾಧಿಸುವ ಹಲ್ಲೆಲೂಯಾ 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 ಆರಾಧನೆ 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 ಆರಾಧನೆ
hallelujah, hallelujah, ಆಕಾರವು ನಾನೇ ಅಂತ ನುಡಿದ ಯೇಸು, ಆದಿಯು ಅಂತ್ಯವು ಎಂದು ನುಡಿದ ಯೇಸು ಇಗೋ ನಮ್ಮ ಮುಂದೆ ಇದ್ದಾರೆ ಪ್ರಿಯರೇ. ಇಗೋ ನಮ್ಮ ಮುಂದೆ ಇದ್ದಾರೆ ಅಪ್ಪ. ನಿನ್ನ ಅಂತರಂಗವನ್ನ ಈಕ್ಷಿಸಿದ ದೇವರು, ನಿನ್ನ ಹೃದಯವನ್ನ ನೋಡುವ ದೇವರು ಇಗೋ ನಿನ್ನ ಮುಂದೆ ಇದ್ದಾರೆ. ಸಂಕಟದಲ್ಲಿ ಮೊರೆ ಇಟ್ಟುವವರಿಗೆ ದೇವರು ಸದುತ್ತರವನ್ನು ಕೊಡುವವರಾಗಿದ್ದಾರೆ. ದೇವ ನಿಮಗೆ ಸ್ತೋತ್ರಪ್ಪ. ಜೀವಂತ ದೇವರೇ ನಿಮಗೆ ಸ್ತೋತ್ರಪ್ಪ. ಜೀವಿಸುವ ದೇವರೇ ನಿಮಗೆ ಸ್ತೋತ್ರಪ್ಪ. ಸ್ವರ್ಗದ ಒಡೆಯನೇ ನಿಮಗೆ ಸ್ತೋತ್ರಪ್ಪ. ಪರಲೋಕದ ಒಡೆಯನೇ ಸ್ತೋತ್ರಪ್ಪ. ಸರ್ವಕ್ಕೂ ಯಜಮಾನನೇ ನಿಮಗೆ ಸ್ತೋತ್ರಪ್ಪ. ನಿಮ್ಮನ್ನು ಬಿಟ್ಟರೆ ಈ ಲೋಕದಲ್ಲಿ ನಾವು ಯಾರನ್ನು ತಾನೇ ಆರಾಧನೆ ಮಾಡಲಿಕ್ಕೆ ಆಗುತ್ತೆ ಅಪ್ಪ. ಆಕಾಶದ ಕೆಳಗೆ ಭೂಮಿಯ ಮೇಲೆ ಒಂದೇ ಒಂದು ನಾಮ, ಯೇಸು ನಾಮವಾಗಿದೆ. ಆ ಯೇಸು ನಾಮಕ್ಕೆ ನಾವೆಲ್ಲರೂ ಮನೆದು ಜೀವಿಸುವರಾಗೋಣ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಸ್ತೋತ್ರಪ್ಪ ಯೇಸುವೇ, ಸ್ತೋತ್ರಪ್ಪ. ಆರಾಧನೆ, ಸ್ತುತಿ ಆರಾಧನೆ, ಪರಲೋಕ ತಂದೆಗೆ ಆರಾಧನೆ. ನಮ್ಮ ಆರಾಧನೆ ದೇವರಿಗೆ ಮಾತ್ರ. ಆರಾಧನೆ, ಸ್ತುತಿ ಆರಾಧನೆ, ಆ ಪರಲೋಕ ದೇವರಿಗೆ ಮಾತ್ರ. ಪರಲೋಕ ತಂದೆಗೆ ಆರಾಧನೆ. ಯೇಸು ದೇವ ನಿಮಗೆ ಆರಾಧನೆ. ಹೌದು ಸ್ವಾಮಿ, ಯೇಸು ದೇವ ನಿಮಗೆ ನಿಮಗೆ ಮಾತ್ರ ಸ್ವಾಮಿ. ಆರಾಧನೆ. ಬೇರೆ ಯಾರಿಗೂ ಇಲ್ಲಪ್ಪ. ಪರಿಶುದ್ಧಾತ್ಮರೇ ಆರಾಧನೆ. Thank you Lord Jesus. ಪರಿಶುದ್ಧಾತ್ಮರೇ ಆರಾಧನೆ. ಆರಾಧನೆ, ಆರಾಧನೆ. ವಿಶ್ವಾಸದಿಂದ ನನ್ನೇಸು ದೇವ ನಿಮಗೆ ಆರಾಧನೆ. ಆರಾಧನೆ, ಆರಾಧನೆ, ನನ್ನೇಸು ದೇವ ನಿಮಗೆ ಆರಾಧನೆ. ಹೌದು ಸ್ವಾಮಿ, ನಿಮಗೆ ಮಾತ್ರ ಆರಾಧನೆ. ಈ ಒಂದು ಸಮಯದಲ್ಲಿ ನಮ್ಮ ಒಬ್ಬೊಬ್ಬರನ್ನ ಬಲಪಡಿಸಿದಕ್ಕಾಗಿ ಸ್ತೋತ್ರ ಅಪ್ಪ. ನಿಮ್ಮ ಆತ್ಮರ ಶಕ್ತಿಯಿಂದ ನಮ್ಮ ಒಬ್ಬೊಬ್ಬರನ್ನ ಬಲಪಡಿಸಿದಕ್ಕಾಗಿ ಸ್ತೋತ್ರ ಅಪ್ಪ. ದೇವ, ಜೀವಂತ ದೇವರೇ ನಿಮಗೆ ಸ್ತೋತ್ರ ಅಪ್ಪ. ಜೀವಿಸುವ ದೇವರೇ ನಿಮಗೆ ಸ್ತೋತ್ರ ಅಪ್ಪ. ಸ್ವರ್ಗದ ಒಡೆಯನೇ ನಿಮಗೆ ಸ್ತೋತ್ರ ಅಪ್ಪ. ಭೂಲೋಕದ ರಾಜನೇ ಸ್ತೋತ್ರ ಅಪ್ಪ. ಸರ್ವಕ್ಕೂ ಯಜಮಾನನಾಗಿರುವ ದೇವನೇ ನಿಮಗೆ ಸ್ತೋತ್ರ ಅಪ್ಪ. ನಿಮ್ಮನ್ನು ಮಾತ್ರ ಸ್ತುತಿಸುವಂತೆ ಮಾಡೋದಕ್ಕಾಗಿ ಸ್ತೋತ್ರ ಅಪ್ಪ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಪ್ರೈಸ್ ದ ಲಾರ್ಡ್. ಒಂದು ಜೋರು ಚಪ್ಪಾಳೆ ತಟ್ಟುತ್ತಾ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ ಪ್ರಿಯರೇ. ಪ್ರೈಸ್ ದ ಲಾರ್ಡ್. ಒಂದು ನಿಮಿಷ ಕೂತ್ಕೊಳ್ಳಿ. ಈಗ ತಾನೇ ನಾವು ಆ ದೇವರನ್ನು ಆರಾಧನೆ ಮಾಡಿದ್ವಿ, ಸ್ತುತಿ ಮಾಡಿದ್ವಿ, ಮಹಿಮೆ ಪಡಿಸಿದ್ವಿ ಅಲ್ವಾ? ಎಷ್ಟು ಜನಕ್ಕೆ ಸಂತೋಷವಾಯಿತು? ಪ್ರೈಸ್ ದ ಲಾರ್ಡ್. ಆ ಸಂತೋಷ ಕೊಡೋದು ನಾವು ಯಾರು ಅಲ್ಲ ಪ್ರಿಯರೇ. ಯಾರು ಕೊಡೋದು? ಯಾರು ಕೊಡೋದು? ಜೋರಾಗಿ ಹೇಳಿ. ಯೇಸು ಸ್ವಾಮಿ. ಯೇಸು ಸ್ವಾಮಿ ಸಂತೋಷ ಕೊಡೋದು, ಯೇಸು ಸ್ವಾಮಿ ಎಲ್ಲವನ್ನ ಕೊಡೋದು. ಆದರೆ ಯೇಸುವಿನ ನಾಮನ ಹೇಳಲಿಕ್ಕೆ ನಮ್ಗೆ ಯಾರಿಗೂ ಆಗ್ತಾ ಇಲ್ಲ ಅಲ್ವಾ? ಕೆಲವೊಂದು ಟೈಮ್ ನಾವು ಸೋತೋಗ್ತೀವಿ. ಸೊ ಇನ್ನೊಂದು ವಾಕ್ಯವನ್ನು ನಾನು ತೆಗೆದು ಓದೋಣ. ನಮ್ಮೆಲ್ರಿಗೂ ತುಂಬ ಪರಿಚಿತ ವಾಕ್ಯ, ಯಾವಾಗಲೂ ನಾವು ಹೇಳ್ತಾನೆ ಇರ್ತೀವಿ, ಯಾವಾಗಲೂ ಓದ್ತಾನೆ ಇರ್ತೀವಿ. ಕೀರ್ತನೆ 91 ವಾಕ್ಯ. ಯಾರಾದರೂ ತೆಗೆದು ಓದೋಣ. ಪರಾತ್ಪರ ಪ್ರಭುವಿನ ಮೊರೆ ಹೊಕ್ಕಿರುವವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನು. ಪ್ರೈಸ್ ದ ಲಾರ್ಡ್. ಈಗ ತಾನೇ ನಾವು ಕೇಳಿಸ್ಕೊಂಡ್ವಿ ಅಲ್ವಾ? ಪರಾತ್ಪರ ಪ್ರಭುವಿನ ಮೊರೆ ಹೊಕ್ಕಿರುವವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನು. ಪ್ರೈಸ್ ದ ಲಾರ್ಡ್. ಇಲ್ಲಿ ಇವತ್ತು ದೇವರ ವಾಕ್ಯ ನಮಗೆ ಕಲಿಸಿಕೊಡ್ತದೆ. ಪರಾತ್ಪರ ಪ್ರಭುವಿನ ಮೊರೆ ಹೊಕ್ಕಿರುವವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನು. ಇವತ್ತು ನಾನು ನೀನು
ಒಂದು ಸುರಕ್ಷಿತವಾಗಿ ಜೀವನ ಮಾಡ್ತಾ ಇದ್ದೀನಿ, ಒಂದು ರಕ್ಷಣೆಯ ಮಾರ್ಗದಲ್ಲಿ ಜೀವಿಸ್ತಾ ಇದ್ದೀನಿ, ಒಂದು ಒಳ್ಳೆಯ ಕುಟುಂಬದಲ್ಲಿ ಜೀವಿಸ್ತಾ ಇದ್ದೀನಿ, ಒಂದು ಒಳ್ಳೆಯ ಮಾರ್ಗದಲ್ಲಿ ಜೀವಿಸ್ತಾ ಇದ್ದೀನಿ, ಅದಕ್ಕೆಲ್ಲ ಕಾರಣ ಯಾರು ಹೇಳಿ? ಯಾರು? ವಾಕ್ಯ ಹೇಳುತ್ತೆ, ಪರಾತ್ಪರ ಪ್ರಭುವಿನ ಮೊರೆ ಹೊಕ್ಕಿರೋರು. ಇವತ್ತು ನಾವು ಯಾರ ಮೊರೆ ಹೊಕ್ಕಿರಬೇಕು? ಯಾರ ಮೊರೆ? ಏಸು. ಈಗ ನಾವು ಯಾರ ಮೊರೆ ಹೊಕ್ಕಿದ್ವಿ? ನಾವು ವಿಶ್ವಾಸಕ್ಕೆ ಬರೋದಕ್ಕಿಂತ ಮುಂಚೆ ಒಂದು ಸ್ವಲ್ಪ ಯೋಚನೆ ಮಾಡಿ. ಪ್ರಾರ್ಥನೆಗೆ ಬರೋದಕ್ಕಿಂತ ಮುಂಚೆ ಒಂದು ಸ್ವಲ್ಪ ಯೋಚನೆ ಮಾಡಿದ್ರೆ ನಾವು ಒಂದು ರೀತಿಯಲ್ಲಿ ನಮ್ಮ ವಿದ್ಯಾಭ್ಯಾಸವನ್ನು ನಾವು ನಂಬ್ಕೊಂಡಿದ್ವಿ ಅಲ್ವಾ? ಚೆನ್ನಾಗಿ ಓದಿ ಕೆಲ್ಸಕ್ಕೆ ಹೋದರೆ ದುಡ್ಡು ಸಿಗುತ್ತೆ, ಒಳ್ಳೆ ಮನೆ ಕಟ್ಬೋದು, ಲೈಫ್ ಸೆಟಲ್ ಆಗ್ಬೋದು ಅಲ್ವಾ? ಅಥವಾ ತಂದೆ ತಾಯಿ ನನ್ನ ನೋಡ್ಕೊಳ್ಬೋದು, ಒಂದು ಕಾರ್ ಇದ್ದರೆ, ಒಂದು ಬಂಗ್ಲೆ ಇದ್ದರೆ, ಈ ರೀತಿಯಾಗಿ ನಾವು ಈ ಲೋಕದ ಒಂದು ಆಚಾರ ವಿಚಾರಗಳಿಗೆ ಅಥವಾ ಲೋಕದ ವಸ್ತುಗಳಿಗೆ ನಾವು ಮಾರಿ ಹೋಗಿದ್ವಿ. ಅದರಲ್ಲಿ ನಾವು ಅಂದ್ಕೊಂಡಿದ್ವಿ ಅದರಲ್ಲಿ ಸುಖ ಸಿಗುತ್ತೆ, ನೆಮ್ಮದಿ ಇರುತ್ತೆ ಅಲ್ವಾ? ಸೊ ನೋಡಿ, ಇಲ್ಲಿ ದೇವರ ವಾಕ್ಯ ಹೇಳುತ್ತೆ, ದೇವಾಶ್ರಿತರು ಸುರಕ್ಷಿತರು. ಯಾರೆಲ್ಲ ದೇವರನ್ನು ಆಶ್ರಯಿಸಿಕೊಂಡಿದ್ದಾರೋ ಅವರು ಮಾತ್ರ ಸುರಕ್ಷಿತರು. ಇವತ್ತು ನಾವು ವಿಶ್ವಾಸದಲ್ಲಿ ಬೆಳೀತಾ ಇದ್ದೀವಿ, ವಿಶ್ವಾಸದಲ್ಲಿ ನಡೀತಾ ಇದ್ದೀವಿ, ವಿಶ್ವಾಸದ ಮುಖಾಂತರ ಈ ದೇವರ ವಾಕ್ಯಗಳು ನಮ್ಮ ಜೀವಿತದಲ್ಲಿ ಕಾರ್ಯ ಆಗ್ತಿದೆ ಅಂತ ಹೇಳಿದ್ರೆ, ಪರಾತ್ಪರ ಪ್ರಭುವಿನ ಮೊರೆ ಹೊಕ್ಕಿರುವವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನು. ಇವತ್ತು ಯಾರೆಲ್ಲ ದೇವರ ವಾಕ್ಯದಲ್ಲಿ ನಂಬಿಕೆ ಇಟ್ಟು ಜೀವಿಸ್ತಾ ಇದ್ದಾರೋ, ಇವತ್ತು ಯಾರೆಲ್ಲ ದೇವರ ವಾಕ್ಯದಲ್ಲಿ ಯೇಸುವಿನಲ್ಲಿ ನಂಬಿಕೆ ಇಟ್ಟು ನಡೀತಾ ಇದ್ದಾರೋ ಅವರು ಮಾತ್ರ ಸುರಕ್ಷಿತರು. ಪ್ರಿಯರೇ, ಈ ಲೋಕ ಒಂದು ದಿನ ಅಳಿದು ಹೋಗುತ್ತೆ, ನಮ್ಮೆಲ್ಲರಿಗೂ ಗೊತ್ತು. ನಾವು ನಮ್ಮ ಒಂದು ಜೀವನ ನಾಶವಾಗಿ ಹೋಗ್ಬಿಡುತ್ತೆ, ನಮ್ಮ ಉಸಿರಿರುವವರೆಗೂ ನಾವು ಈ ಲೋಕದಲ್ಲಿ ಜೀವಿಸ್ತೀವಿ. ಆದರೆ ನನಗೆ ದೇವರು ಒಂದು ಜೀವವನ್ನು ಕೊಟ್ಟಿದ್ದಾರೆ. ಆ ಜೀವ ನನ್ನನ್ನು ನಿನ್ನನ್ನು ನಿತ್ಯ ಜೀವಕ್ಕೆ ಕರ್ಕೊಂಡು ಹೋಗುವವರೆಗೂ ನಾವು ಜೀವಿಸಬೇಕು. ಅದು ಯಾವಾಗ ಅಂತ ಹೇಳಿದ್ರೆ, ಯಾವಾಗ ಈ ದೇವರನ್ನು ನಾವು ಆಶ್ರಯಿಸ್ಕೊಳ್ತೀವೋ, ಯಾವಾಗ ಈ ಪರಾತ್ಪರ ಪ್ರಭುವಿನ ಮೊರೆ ಹೊಕ್ಕಿರುತ್ತೀವೋ, ಯಾವಾಗ ದೇವರ ವಾಕ್ಯಗಳು ನನ್ನ ಒಳಗಡೆ ಇರುತ್ತೋ, ಆವಾಗ ಮಾತ್ರ ನಾನು ನೀನು ಆ ಸತ್ಯದ ಮಾರ್ಗದಲ್ಲಿ, ನಿತ್ಯ ಜೀವದ ಮಾರ್ಗದಲ್ಲಿ ಹೋಗ್ಲಿಕ್ಕೆ ಸಾಧ್ಯ. ಪ್ರಿಯರೇ, ಅಲ್ಲಿವರೆಗೂ ನಾವು ಹೋಗ್ಲಿಕ್ಕಾಗೋದಿಲ್ಲ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ನಮ್ಮ ಜೀವಿತದಲ್ಲಿ ಅನೇಕ ಬಂಧನಗಳು ಇರುತ್ತೆ, ಸಮಸ್ಯೆಗಳು ಇರುತ್ತೆ. ನೋಡಿ, ಯೋನ ಪ್ರವಾದಿ, ಅವನಿಗೂ ಸಮಸ್ಯೆ ಇತ್ತು ಅಲ್ವಾ? ಅವನು 3 ದಿನ ಮೀನಿನ ಹೊಟ್ಟೆಯಲ್ಲಿದ್ದ. ಅಲ್ಲಿಂದ ಬಿಡುಗಡೆ ಕೊಟ್ಟರ ದೇವರು? ಕೊಟ್ಟರು ತಾನೆ. ಈಗ ನಮ್ಮ ಸಮಸ್ಯೆಗಳು ಎಷ್ಟೇ ದೊಡ್ಡದಾಗಿದ್ರು ನಮಗೆ ಗೊತ್ತಿಲ್ಲದೇ ಇರುವ ಹಾಗೆ ದೇವರು ಆ ಸಮಸ್ಯೆದಿಂದ ನಮಗೆ ಬಿಡುಗಡೆಯನ್ನು ಕೊಡ್ತಾರೆ. ಸೊ ಯೋನ ಪ್ರವಾದಿಗೆ ಅಲ್ಲಿಂದ ಬಿಡುಗಡೆಯನ್ನು ಕೊಟ್ಟರು. ಆದರೆ ದಾನಿಯೇಲ ನೋಡಿ, ಅವನು ಸಿಂಹಗಳ ಮಧ್ಯೆ ವಾಸವಾಗಿದ್ದ ಅಲ್ವಾ? ಒಂದು ಗುಹೆಯಲ್ಲಿ ಇದ್ದ. ಸಿಂಹಗಳು ತಿನ್ಬಿಡ್ತದೆ ಎಂಬ ಭಯ ಕೂಡ ಅವನಿಗೆ ಕಾಡ್ತಾ ಇತ್ತು. ಆದರೆ ದೇವರ ಒಂದು ಯೋಚನೆ, ದೇವರ ಒಂದು ಆಲೋಚನೆ ಆತನನ್ನು ಅಲ್ಲಿಂದ ಕೂಡ ಬಿಡುಗಡೆ ಮಾಡಿದ್ರಾ? ಇವತ್ತು ನಾವು ಅದೇ ಒಂದು ಪರಿಸ್ಥಿತಿಯಲ್ಲಿ ನಮಗೆ ದಿಕ್ಕು ಕಾಣದೆ, ಒಂದು ಯೋಚನೆ ಇಲ್ಲದೆ, ಸಮಸ್ಯೆಗಳ ಮಧ್ಯೆ ನಾವೇನಾದಿದ್ರು ದೇವರು ನಮ್ಮನಿಗೆ ಬಿಡುಗಡೆ ಕೊಡ್ತಾರಾ? ನೋಡಿ, 3 ದಿನಗಳ ಕಾಲ ಸತ್ತ ಲಾಜರ ಎಲ್ಲಿದ್ದ? ಸಮಾಧಿಯಲ್ಲಿದ್ದ. ಅವನಿಗೆ ಗೊತ್ತಿತ್ತ ಅವನು ಎದ್ದು ಬರ್ತೀನಿ ಅಂದ್ಬಿಟ್ಟು? ಗೊತ್ತಿರಲಿಲ್ಲ. ಆದರೆ ದೇವರ ಪ್ಲ್ಯಾನ್ ನೋಡಿ, ಯೇಸುವಿನ ಪ್ಲ್ಯಾನ್ ನೋಡಿ ಏನಿದೆ. ಲಾಜರನೇ ಎದ್ದು ಹೊರಗಡೆ ಬಾ, ಎದ್ದು ಬಂದ. ಈಗ ನಮ್ಮ ಪರಿಸ್ಥಿತಿಗಳು ನಮಗೆ ಗೊತ್ತಿಲ್ಲ. ನಾವು ಯಾವಾಗ ದೇವರು ನಮ್ಮ ಜೊತೆ ಮಾತಾಡ್ತಾರೆ, ಯಾವಾಗ ನಮ್ಮನ್ನು ಎಬ್ಬರಿಸ್ತಾರೆ, ಯಾವಾಗ ನಮ್ಮನ್ನು ಎಬ್ಬರಿಸಿ ನಿಲ್ಲಿಸ್ತಾರೆ ಅಂತ ನಿಜವಾಗ್ಲೂ ನಮಗೆ ಗೊತ್ತಾಗಲ್ಲ. ಪ್ರಿಯರೇ, ಇಂದು ನಾನು ನೀನು ಆ ಸಮಸ್ಯೆಗಳಿಂದ ಹೊರಗಡೆ ಬರಬೇಕು. ಎಲ್ಲ ಸಮಸ್ಯೆಗಳಿಂದ ಹೊರಗಡೆ ಬಂದರೆ ಮಾತ್ರನೇ ದೇವರು ನಮ್ಮ ಜೀವಿತದಲ್ಲಿ ಕಾರ್ಯಗಳನ್ನು ಮಾಡೋದು. ಯಾವಾಗ ನಾವು ಯೇಸು ಕ್ರಿಸ್ತರಲ್ಲಿ ವಿಶ್ವಾಸವಿಟ್ಟು, ನಂಬಿಕೆ ಇಟ್ಟು, ಆ ಭರವಸೆ ಇಟ್ಟು ನಾವು ಕಾಯ್ತಾ ಇರ್ತೀವೋ, ಆಗ ಮಾತ್ರ ದೇವರು ನಮ್ಮ ಜೀವಿತದಲ್ಲಿ ಕಾರ್ಯಗಳನ್ನು ಮಾಡುವವರಾಗಿದ್ದಾರೆ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಇನ್ನೊಂದು ಉದಾಹರಣೆಯನ್ನು ತೆಗೆದುಕೊಳ್ಳೋದಾದರೆ, ಎಷ್ಟು ಜನ ಕೆಲಸಕ್ಕೆ ಹೋಗ್ತೀವಿ ನಾವು? ಇಲ್ಲಿ ಜಾಬ್ ಮಾಡ್ತೀವಿ, ಓಕೆ, ಜಾಬ್ ಮಾಡ್ತೀವಲ್ವಾ? ಒಂದು ವೇಳೆ ಈ ಕೆಲಸ ಸ್ಟಾಪ್ ಆಗೋಯ್ತು, ನಾಳೆ ಸ್ಟಾಪ್ ಆಗೋಯ್ತು, ಏನು ಮಾಡ್ತೀವಿ? ಜೊಮೊಟೊ, ಸ್ವಿಗ್ಗಿ, ಆಮೇಲೆ ಓಕೆ. ಈಗ ನಾನು ಏನು ಹೇಳಲಿಕ್ಕೆ ಬಂದೆ ಅಂತಾರೆ, ಈಗ ಒಂದು ವ್ಯಕ್ತಿ ಕೆಲಸ ಮಾಡ್ತಾ ಇರ್ತಾನೆ, ಸುಮಾರು 60-70 ಸಾವಿರ ಸಂಬಳ ಬರ್ತಾ ಇರುತ್ತೆ. ಸಡನ್ನಾಗಿ ಸ್ಟಾಪ್ ಆಗೋಯ್ತು. ಅವ್ನು ದಿಕ್ಕೆ ಚೋಚಲ್ಲ, ಅಯ್ಯೋ ನಾಳೆ ಸಂಪಾದನೆಗೆ ಏನಪ್ಪ ಮಾಡೋದು, ತಿನ್ನೋಕ್ಕೇನು ಮಾಡೋದು, ಗಂಡ ಹೆಂಡತಿ ಮಕ್ಕಳನ್ನ ಹೆಂಗಪ್ಪ ಸಾಕೋದು, ಇದೆಲ್ಲ ಯೋಚನೆಗಳು ಅವ್ನಿಗೆ ಬಂದ್ಬಿಡುತ್ತೆ. ಅಥವಾ ಫ್ರೆಂಡ್ಸ್ನ ನಂಬ್ಕೊಂಡಿರ್ತೀವಿ, ಆ ಫ್ರೆಂಡ್ಸ್ ಕೊಡ್ತಾನೆ ಅಂದ್ಬಿಟ್ಟು ಅವ್ನ ಫ್ರೆಂಡ್ಸ್ ಕೂಡ ಕೈ ಬಿಟ್ಬಿಡ್ತಾನೆ. ತಂದೆ ತಾಯಿ
ಅವರು ಕೂಡ ಕೈ ಬಿಟ್ಬಿಡ್ತಾರೆ. ಎಲ್ಲರೂ ಒಂದಲ್ಲ ಒಂದು ರೀತಿಯಲ್ಲಿ ಕೈ ಬಿಟ್ಬಿಡ್ತಾರೆ. ಆದರೆ ನಮ್ಮ ಜೀವಿತವನ್ನು ಸರಿ ಮಾಡೋದು, ನಮ್ಮ ಒಂದು ಯೋಚನೆಗಳನ್ನು ಸರಿ ಮಾಡೋದು, ನಮ್ಮ ಒಂದು ಯೋಚನೆಗಳು ಒಂದಾಗಿದ್ದರೆ ದೇವರ ಯೋಚನೆಗಳೇ ಬೇರೆ ಬೇರೆ ಆಗಿರುತ್ತೆ ಪ್ರಿಯರೇ. ನಮ್ಮ ಒಂದು ಪರಿಸ್ಥಿತಿ ಈಗ ಬರ್ತಕ್ಕಂಥ ಆ ಸಂಪಾದನೆ ಸ್ಟಾಪ್ ಆಗೋಯ್ತು, ದುಡ್ಡು ಸ್ಟಾಪ್ ಆಗೋಯ್ತು, ನಾಳೆ ಏನು ಮಾಡೋದು ಗೊತ್ತಿಲ್ಲ, ಸಮಸ್ಯೆಗಳು ನಿಂತ್ಕೊಂಡ್ಬಿಟ್ಟಿದೆ, ದಾರಿ ಕಾಣ್ತಾ ಇಲ್ಲ, ನಮಗೆ ಅಡ್ಡಗೋಡೆಯಾಗಿ ಆ ದಾರಿ ಗೋಡೆಯಾಗಿ ನಿಂತಿದೆ. ದಾರಿ ಕಾಣದೇ ಇರುವ ಸಮಸ್ಯೆಗಳಲ್ಲಿ ನನ್ನ ಬಗ್ಗೆ ನಿನ್ನ ಬಗ್ಗೆ ಯೋಚನೆ ಮಾಡೋದು ಒಬ್ಬರಿದ್ದಾರೆ, ಅವರೇ ಸರ್ವಶಕ್ತರಾದ ಯೇಸು ಸ್ವಾಮಿ ಆಗಿದ್ದಾರೆ. ಅವರು ದಾರಿ ತೋರಿಸುವರಾಗಿದ್ದಾರೆ. ಅದಕ್ಕಾಗಿ ಯೇಸು ಸ್ವಾಮಿ ಹೇಳೋದು, ಅದಕ್ಕಾಗಿ ಯೇಸು ಸ್ವಾಮಿ ಒಂದು ವಾಕ್ಯವನ್ನು ಹೇಳ್ತಾರೆ, ಯೆರೆಮೀಯ 29:11. ನಮ್ಮೆಲ್ರಿಗೂ ಚೆನ್ನಾಗಿ ಗೊತ್ತು ಈ ವಾಕ್ಯ, ಒಮ್ಮೆ ಓದೋಣ. ಅದು ಯೆರೆಮೀಯ 29:11. 29:11 ಜೋರಾಗಿ ಯಾರಾದರೂ ಓದಿ. ನಿಮಗೆ ಇಂಥ ಗತಿ ಬರಲಿ ಎಂದಲ್ಲ, ನಿರೀಕ್ಷೆ ಇರಲಿ ಎಂದೇ ನಾನು ನಿಮ್ಮ ವಿಷಯದಲ್ಲಿ ಮಾಡಿಕೊಂಡ ಆಲೋಚನೆಗಳನ್ನು ನಾನು ಮಾತ್ರ ಬಲ್ಲೆ. ಅವು ಅಹಿತ ಯೋಜನೆಗಳೇನೂ ಅಲ್ಲ, ಹಿತಕರವಾದ ಯೋಜನೆಗಳೇ. ಪ್ರೈಸ್ ದ ಲಾರ್ಡ್. ನೋಡಿ, ನಮಗೆ ದಿಕ್ಕು ಕಾಣದೇ ಇರುವಾಗ ಜಸ್ಟ್ ಇಮ್ಯಾಜಿನ್ ಮಾಡಿ, ನಮಗೆ ಎಲ್ಲ ಕಳ್ಕೊಂಡ್ಬಿಟ್ಟಿದ್ದೀವಿ, ಏನೂ ಇಲ್ಲ, ನಮ್ಮ ಮುಂದೆ ಈಗ ಒಂದು ಗೋಡೆ ನಿಂತ್ಕೊಂಡ್ಬಿಟ್ಟಿದೆ, ಏನು ಕಾಣಿಸ್ತಾ ಇಲ್ಲ. ಆದರೆ ನಿನ್ನ ಪರವಾಗಿ ನನ್ನ ಪರವಾಗಿ ಚಿಂತನೆ ಮಾಡಲಿಕ್ಕೆ ಒಬ್ಬರಿದ್ದಾರೆ, ಅವರೇ ಪ್ರಭು ಯೇಸು. ಅದಕ್ಕಾಗಿ ಈ ವಾಕ್ಯವನ್ನು ಹೇಳ್ತಿದ್ದಾರೆ, ನಿನಗೆ ಇಂಥ ಒಂದು ಗತಿ ಬರಲಿ ಎಂದಲ್ಲ, ಇಂಥ ಒಂದು ಪರಿಸ್ಥಿತಿಗಳು ಬರಲಿ ಎಂದಲ್ಲ, ನಿನ್ನ ವಿಷಯದಲ್ಲಿ ನಿನಗಿಂಥ ಗತಿ ಬರಲಿ ಎಂದಲ್ಲ, ನಿರೀಕ್ಷೆ ಇರಲಿ ಎಂದೇ ನಾನು ನಿನ್ನ ವಿಷಯದಲ್ಲಿ, ನಿಮ್ಮ ಒಬ್ಬೊಬ್ಬರ ವಿಷಯದಲ್ಲಿ ನಾನು ಮಾಡಿಕೊಂಡ ಆಲೋಚನೆಗಳು ಅದು ಒಳ್ಳೆಯದಾಗಿದೆ, ಅದು ಹಿತಕರವಾದ ಯೋಚನೆ, ಅದು ಅಹಿತ ಯೋಜನೆಗಳೇನೂ ಅಲ್ಲ, ಎಲ್ಲವೂ ಕೂಡ ಹಿತಕರವಾದ ಯೋಜನೆಗಳೇ, ಎಲ್ಲ ಒಳ್ಳೆಯ ಯೋಜನೆಗಳೇ. ನಿನ್ನ ಬಗ್ಗೆ ದೇವರು ಯೋಜನೆ ಮಾಡ್ತಾ ಇರೋದು ಒಳ್ಳೆಯದಾಗಿದೆ. ಆದರೆ ಇವತ್ತು ನನ್ನ ಯೋಜನೆಗಳು ಕೆಟ್ಟದಾಗಿದ್ದರೂ ದೇವರ ಯೋಜನೆಗಳು ಒಳ್ಳೆಯದಾಗಿದೆ ಪ್ರಿಯರೇ. ಆ ಯೋಜನೆಗೆ ಒಪ್ಪಿಸಿಕೊಟ್ಟು ನಾವು ಇವತ್ತು ಪ್ರಾರ್ಥನೆಗಳನ್ನು ಮಾಡೋಣ. ಯಾಕೆಂತೇಳಿದ್ರೆ ಯಾವಾಗಲೂ ನಮ್ಮ ಬಗ್ಗೆ ಚಿಂತನೆ ಮಾಡೋದು ಯೇಸುವಾಗಿದ್ದಾರೆ. ಒಂದು ಮಿಷಿನ್ ಥರ ದೇವರು ಕೆಲಸ ಮಾಡ್ತಿದ್ದಾರೆ ನಮ್ಮ ಜೀವಿತದಲ್ಲಿ. ನಾವೊಂದು ಸ್ಟಾಪ್ ಮಾಡ್ಬೋದು, ಕೆಲವೊಂದು ನಿಮಿಷ ಪ್ರಾರ್ಥನೆ ಮಾಡೋದು ಸ್ಟಾಪ್ ಮಾಡ್ಬೋದು, ಕೆಲಸ ಮಾಡೋದು ಸ್ಟಾಪ್ ಮಾಡಬಾರ್ದು. ಆದರೆ ದೇವರು ಒಂದು ಮಿಷಿನ್ ಥರ ನಮ್ಮ ಒಂದು ಯೋಜನೆಯಲ್ಲಿ ನಮ್ಮ ಒಂದು ಕಾರ್ಯಗಳನ್ನು ಯಾವಾಗಲೂ ಒಂದು ಮಿಷಿನ್ ಥರ ದೇವರು ಕೆಲಸ ಮಾಡ್ತಾನೆ ಇರ್ತಾರೆ ಪ್ರಿಯರೇ. ಅವರು ಸುಮ್ಮನೆ ಕುತ್ಕೊಳ್ಳೋದಿಲ್ಲ, ಯಾವಾಗಲೂ ನಮ್ಮ ಜೊತೆ ಕಾರ್ಯ ಮಾಡೋರಾಗಿದ್ದಾರೆ. ಒಂದು ಸಲ ಬಟನ್ ಆನ್ ಆಯಿತು ಅಂದರೆ ಅದು ಹೋಗ್ತಾನೆ ಇರುತ್ತೆ. ಆ ರೀತಿಯಾಗಿ ಯೇಸು ಸ್ವಾಮಿ ನಮ್ಮ ಒಂದು ಜೀವಿತಗಳನ್ನು ಕಾರ್ಯ ಮಾಡ್ತಾನೆ ಇರ್ತಾರೆ ಪ್ರಿಯರೇ. ಸೊ ಈಗ ಯಾವ ರೀತಿ ದಾರಿ ಕಾಣದೆ, ಈಗ ನೋಡಿ, ಮೋಶೆಗೆ ದಾರಿ ಕಾಣಲಿಲ್ಲ, ಆ ಇಸ್ರಾಯೇಲ್ ಜನರನ್ನ ಬಿಡುಗಡೆ ಮಾಡಿ ಮುಂದೆ ಬಂದ, ದೊಡ್ಡ ಸಮುದ್ರ ಇದೆ, ದಾರಿ ಕಾಣಲಿಲ್ಲ. ಆದರೆ ದೇವರು ಅವನಿಗೆ ದಾರಿಯನ್ನು ತೋರಿಸ್ಕೊಟ್ರು. ಆ ನೀರನ್ನು ಇಬ್ಬಾಗ ಮಾಡಿ ಸಮುದ್ರದ ಮಧ್ಯೆ ನಡೆಸ್ಕೊಂಡು ಹೋಗಿದ್ದು ಆ ದೇವರಾಗಿದ್ದರು. ಹೌದಲ್ವಾ? ಇವತ್ತು ನಮ್ಮ ಜೀವಿತದಲ್ಲಿ ಎಷ್ಟೋ ದಾರಿಗಳು ಮುಚ್ಚಲ್ಪಟ್ಟಿದ್ರು ಕೂಡ ನನ್ನ ಪರವಾಗಿ ನಿನ್ನ ಪರವಾಗಿ ಯುದ್ಧ ಮಾಡುವವರು ಒಬ್ಬರಿದ್ದಾರೆ, ಅವರೇ ಪ್ರಭು ಯೇಸು ಸ್ವಾಮಿ ಆಗಿದ್ದಾರೆ. ಅದಕ್ಕಾಗಿ ಯೇಸು ಸ್ವಾಮಿ ಹೇಳ್ತಿದ್ರೆ, ನಾನು ನಿಮ್ಮನ್ನು ಅನಾಥರನ್ನಾಗಿ ಬಿಡೋದಿಲ್ಲ, ನಾನು ನಿಮ್ಮನ್ನು ಅನಾಥರನ್ನಾಗಿ ಬಿಡೋದಿಲ್ಲ. ನಾವು ನೋಡ್ತೀವಿ ಯವನನ್ನು ಬರೆದ ಶುಭ ಸಂದೇಶದಲ್ಲಿ 14ನೇ ಅಧ್ಯಾಯದಲ್ಲಿ ನಾವು ಯೋಚನೆ ಮಾಡಬೇಕಾದ್ರೆ ದೇವರು ಹೇಳ್ತಾ ಇದ್ದಾರೆ ಆ ಶಿಷ್ಯರಿಗೆ, ನಾನು ನಿಮ್ಮನ್ನು ಅನಾಥರನ್ನಾಗಿ ಬಿಡೋದಿಲ್ಲ, ನನ್ನ ಪರವಾಗಿ ಒಬ್ಬ ಪೋಷಕನನ್ನು ಕಳಿಸ್ಕೊಡ್ತೀನಿ. ಆ ಪೋಷಕ ನಿಮ್ಮನ್ನು ಸತ್ಯದ ಮಾರ್ಗದಲ್ಲಿ ನಡೆಸುವರಾಗಿದ್ದಾರೆ, ನೀತಿಯ ಮಾರ್ಗದಲ್ಲಿ ನಡೆಸುವರಾಗಿದ್ದಾರೆ, ದೇವರ ಒಂದು ಮಾರ್ಗದಲ್ಲಿ ನಡೆಸುವರಾಗಿದ್ದಾರೆ. ಅವರೇ ಪರಿಶುದ್ಧರಾದ ಪವಿತ್ರಾತ್ಮರಾಗಿದ್ದಾರೆ ಪ್ರಿಯರೇ. ಇವತ್ತು ಎಲ್ಲರೂ ನಮ್ಮನ್ನು ಕೈ ಬಿಟ್ಟಿರ್ಬೋದು, ಎಲ್ಲರೂ ನಮ್ಮನ್ನು ತೊಳೆದಿರಬಹುದು, ಆದರೆ ಯೇಸು ಸ್ವಾಮಿ ನಮ್ಮನ್ನು ಯಾವತ್ತೂ ಕೈ ಬಿಡೋದಿಲ್ಲ, ಯಾವತ್ತೂ ನಮ್ಮನ್ನು ಅನಾಥರನ್ನಾಗಿ ಬಿಡೋದಿಲ್ಲ. ಯಾಕಂತ ಹೇಳಿದ್ರೆ ಯೇಸು ಸ್ವಾಮಿ ಹೇಳಿದರು, ಸತ್ಯ ಪೋಷಕರಾದ ಆ ಪವಿತ್ರಾತ್ಮರನ್ನು ನಾನು ನಿನಗೆ ಬಿಟ್ಟು ಹೋಗ್ತೇನೆ. ಅವರು ನಮ್ಮನ್ನು ಸತ್ಯದ ಮಾರ್ಗದಲ್ಲಿ ನಡೆಸುವರಾಗಿದ್ದಾರೆ, ನೀತಿಯ ಮಾರ್ಗದಲ್ಲಿ ನಡೆಸುವರಾಗಿದ್ದಾರೆ. ಆ ಪರಿಶುದ್ಧಾತ್ಮರ ಒಂದು ಆಳ್ವಿಕೆ ನಮ್ಮ ಜೀವಿತದಲ್ಲಿ ನಡೀಲಿ ಎಂದು ನಾವೆಲ್ಲರೂ ಕೂಡ ಪ್ರಾರ್ಥನೆ ಮಾಡೋಣ ಪ್ರಿಯರೇ. ಈ ಒಂದು ನಿಮಿಷದಲ್ಲಿ ನಾವೆಲ್ಲರೂ ಕೂಡ ಎದ್ದು ನಿಂತ್ಕೊಳ್ಳೋಣ. ದಾರಿ ಕಾಣದ ಇರುವ ನಮ್ಮನ್ನು ದೇವರು ಇವತ್ತು ಪರಿಶುದ್ಧಾತ್ಮರ ಕರಗಳಿಗೆ ನಮ್ಮನ್ನೇ ಒಪ್ಪಿಸಿಕೊಡೋಣ ಪ್ರಿಯರೇ. ಆಳ್ವಿಕೆ ಮಾಡು ಪರಿಶುದ್ಧ ಆತ್ಮರೇ, ಬಲಿಯಾಗಿ ತಂದಿರುವೆ ನನ್ನನ್ನೇ ಈಗಲೇ. ಕಣ್ಣುಗಳನ್ನು ಮುಚ್ಚೋಣ ಪ್ರಿಯರೇ.
ಕಣ್ಣುಗಳನ್ನು ಮುಚ್ಚುತ್ತಾ, ನಾನು ನಿಮ್ಮನ್ನು ಅನಾಥರನ್ನಾಗಿ ಬಿಟ್ಟು ಹೋಗುವುದಿಲ್ಲ, ಪುನಃ ನಾನು ನಿಮ್ಮ ಬಳಿಗೆ ಬರುತ್ತೇನೆಂದು ಯೇಸು ಸ್ವಾಮಿ ಹೇಳಿದರು. ಇವತ್ತು ಆ ಪರಿಶುದ್ಧಾತ್ಮರನ್ನ ನಮಗಾಗಿ ಈ ಲೋಕದಲ್ಲಿ ಯೇಸು ಸ್ವಾಮಿ ಬಿಟ್ಟು ಹೋಗಿದ್ದಾರೆ. ಯೇಸು ಪರಲೋಕವನ್ನು ಸೇರಿದ್ರು, ಆದರೆ ಯೇಸು ನನಗಾಗಿ ನಿನಗಾಗಿ ಅನಾಥರಾಗದೆ ಮತ್ತೆ ಆ ಪರಿಶುದ್ಧಾತ್ಮರನ್ನ ನಮ್ಮ ಹತ್ರ ಕಳಿಸಿಕೊಟ್ಟಿದ್ದಾರೆ. ಆ ಪರಿಶುದ್ಧಾತ್ಮರು ನಮ್ಮನ್ನ ಆಳ್ವಿಕೆ ಮಾಡಲಿ. ನಮ್ಮ ಜೀವಿತಗಳು ದೇವರ ಆತ್ಮರಿಂದ ತುಂಬಲ್ಪಟ್ಟು ದೇವರ ಮಾರ್ಗದಲ್ಲಿ ನಡೆಯುವ ಹಾಗೆ ನಮ್ಮ ಒಬ್ಬೊಬ್ಬರನ್ನ ಮಾರ್ಪಡಿಸಲೆಂದು ವಿಶ್ವಾಸದಿಂದ, ನಂಬಿಕೆಯಿಂದ ಆ ದೇವರ ಆತ್ಮರಲ್ಲಿ ನಾವು ಪ್ರಾರ್ಥನೆ ಮಾಡೋಣ. ಅತಿಶಯ ಮಾಡುವವರೇ, ಸಂತೈಸುವ ಕರ್ತನೇ, ಅತಿಶಯ ಮಾಡುವವರೇ, ಸಂತೈಸುವ ಕರ್ತನೇ, ಗಾಯವನ್ನು ಕಟ್ಟುವವನೇ, ಪರಿಶುದ್ಧಾತ್ಮರೇ, ಗಾಯವನ್ನು ಕಟ್ಟುವವನೇ, ಮನಗಾಯವನ್ನು ಕಟ್ಟುವವನೇ, ಮನಗಾಯವನ್ನು ಕಟ್ಟುವವನೇ, ಕಣ್ಣೀರೆಲ್ಲ ಒರೆಸುವವನೇ, ಕಣ್ಣೀರೆಲ್ಲ ಒರೆಸುವವನೇ, ಪರಿಶುದ್ಧ ಆತ್ಮರೇ, ಕೇಳೋಣ ಪ್ರಿಯರೇ. ನನ್ನ ಪರಿಶುದ್ಧ ಆತ್ಮರೇ, ಆ ಆತ್ಮರ ಶಕ್ತಿಯಿಂದ ನಮ್ಮ ಒಬ್ಬೊಬ್ಬರನ್ನು ತುಂಬಲ್ಪಡಲೆಂದು ಕೇಳೋಣ. ಪರಿಶುದ್ಧ ಆತ್ಮರೇ, ದೇವರ ಆತ್ಮ ನಮ್ಮನ್ನು ಸತ್ಯದ ದಾರಿಯಲ್ಲಿ ನಡೆಸಿಕೊಂಡು ಹೋಗುತ್ತೆ. ಪರಿಶುದ್ಧ ಆತ್ಮರೇ, ಆತ್ಮರೇ, ನಮ್ಮನ್ನ ಆಳ್ವಿಕೆ ಮಾಡಿರಿ. ಪರಿಶುದ್ಧ ಆತ್ಮರೇ, ನನ್ನ ನೆನಪು ನಿನ್ನದಾಗಲಿ, ನನ್ನ ಮಾತೆಲ್ಲ ನಿನ್ನದಾಗಲಿ, ನನ್ನ ನಡೆಯೆಲ್ಲ ನಿಮ್ಮದಾಗಲಿ. ನಾನು ನಡೆಯುವಾಗ ನಿಮ್ಮ ದಾರಿಯಲ್ಲಿ ನಡೀಲೇಬೇಕು. ನಾನು ಮಾತನಾಡುವಾಗ ದೇವರ ಆತ್ಮರಿಂದ ನಾನು ಮಾತನಾಡಬೇಕು. ನಾನು ಪ್ರಬೋಧಿಸುವಾಗ ದೇವರ ಆತ್ಮದಿಂದ ಬೋಧನೆಗಳನ್ನು ಮಾಡಬೇಕು. ಏಸು ಪ್ರೀತಿಸಿದ ಹಾಗೆ, ಏಸು ಕ್ಷಮಿಸಿದ ಹಾಗೆ, ಏಸು ಜೀವಿಸಿದ ಹಾಗೆ ನನ್ನ ಜೀವನ ಕೂಡ ಬದಲಾವಣೆ ಆಗಬೇಕೆಂದು ನಾವು ಕೇಳಿಕೊಳ್ಳೋಣ ಪ್ರಿಯರೇ. ಆಳ್ವಿಕೆ ಮಾಡು ಪರಿಶುದ್ಧ ಆತ್ಮನೇ, ಎಲ್ಲರೂ ಬಾಯಿ ತೆರೆದು ಬಲಿಯಾಗಿ ತಂದಿರುವೆ ನನ್ನನ್ನೇ ಈಗಲೇ. ಆಳ್ವಿಕೆ ಮಾಡು ಪರಿಶುದ್ಧ ಆತ್ಮರೇ, ಬಲಿಯಾಗಿ ತಂದಿರುವೆ ನನ್ನನ್ನೇ ಈಗಲೇ. ಆಳ್ವಿಕೆ ಮಾಡು ಪರಿಶುದ್ಧ ಆತ್ಮರೇ, ಥ್ಯಾಂಕ್ ಯು ಲಾರ್ಡ್. ಬಲಿಯಾಗಿ ತಂದಿರುವೆ ನನ್ನನ್ನೇ ಈಗಲೇ. ಆಳ್ವಿಕೆ ಮಾಡು ಪರಿಶುದ್ಧ ಆತ್ಮರೇ, ಬಲಿಯಾಗಿ ತಂದಿರುವೆ ನನ್ನನ್ನೇ ಈಗಲೇ. ಪರಿಶುದ್ಧ ಆತ್ಮರೇ, ಥ್ಯಾಂಕ್ ಯು ನನ್ನ ಲಾರ್ಡ್. ಪರಿಶುದ್ಧ ಆತ್ಮರೇ, ಪರಿಶುದ್ಧ ಆತ್ಮರೇ, ನನ್ನ ಪರಿಶುದ್ಧ ಆತ್ಮರೇ, ಆಳ್ವಿಕೆ ಮಾಡು ಪರಿಶುದ್ಧ ಆತ್ಮರೇ, ಬಲಿಯಾಗಿ
ತಂದಿರುವೆ ನನ್ನನ್ನೇ ಈಗಲೇ. ಆಳ್ವಿಕೆ ಮಾಡು ಪರಿಶುದ್ಧ ಆತ್ಮರೇ, ಪವಿತ್ರಾತ್ಮರೇ ಬಲಿಯಾಗಿ ತಂದಿರುವೆ ನನ್ನನ್ನೇ ಈಗಲೇ. ಹೌದು ಪ್ರಿಯರೇ, ಸುಂದರವಾದ ಸಮಯ, ದೇವರು ನಮಗೆ ನಿಯೋಜಿಸಿದ ಸಮಯ. ವಿಶೇಷವಾದ ಸಂದರ್ಭದಲ್ಲಿ ದೇವರಲ್ಲಿ ಕೇಳಿಕೊಳ್ಳೋಣ ಪ್ರಿಯರೇ. ದೇವಾ, ಅತಿಶಯ ಮಾಡುವವರೇ, ಸಂತೈಸುವ ಕರ್ತನೆ, ಗಾಯವನ್ನು ಕಟ್ಟುವವನೇ, ನನ್ನ ಕಣ್ಣೀರೆಲ್ಲ ಒರೆಸುವವನೇ, ನನ್ನ ಗಾಯಗಳನ್ನು ಒರೆಸುವವನೇ, ನನಗೆ ಮನ ನೆಮ್ಮದಿಯನ್ನು ಕೊಡುವವನೇ ನೀನೇ ಅಪ್ಪ. ಈ ಒಂದು ಸಂದರ್ಭದಲ್ಲಿ ನಮ್ಮನ್ನು ನಿಮ್ಮ ಆತ್ಮರ ಬಲದಿಂದ ತುಂಬಿಸಯ್ಯ. ಸತ್ಯದ ದಾರಿಯಲ್ಲಿ ನಡೆಸುವ ಹಾಗೆ ನಿಮ್ಮ ದೇವರ ಜ್ಞಾನದಿಂದ ನನ್ನನ್ನು ತುಂಬಿಸಯ್ಯ. ಪ್ರತಿದಿನ ನನ್ನ ಜೀವಿತದಲ್ಲಿ ದೇವರ ವಾಕ್ಯಗಳನ್ನು ಅರ್ಥ ಮಾಡಿಕೊಂಡು ಜೀವಿಸುವ ಹಾಗೆ, ಪ್ರತಿದಿನ ದೇವರ ವಾಕ್ಯಗಳನ್ನು ಅರ್ಥ ಮಾಡಿಕೊಂಡು ಜೀವಿಸುವ ಹಾಗೆ ನಿಮ್ಮ ಒಂದು ಜ್ಞಾನದಿಂದ ನನ್ನ ತುಂಬಿಸಯ್ಯ. ನನ್ನ ಜೀವನ ಏನಾದರೂ ಕೆಟ್ಟು ಹೋಗಿದ್ರೆ ದೇವ ಹೊಸದಾಗಿ ರೂಪಾಂತರಗೊಳಿಸಯ್ಯ. ನನ್ನನ್ನು ಜಜ್ಜಿ ರೂಪಾಂತರಗೊಳಿಸಯ್ಯ. ನನ್ನನ್ನು ಹೊಡೆದು ಬಡಿದು ದೇವ ನನ್ನನ್ನು ಸರಿ ಮಾಡುವುದು ನಿಮ್ಮ ವಾಕ್ಯ ಮಾತ್ರವಾಗಿದೆ ಅಪ್ಪ. ನಿನ್ನ ವಾಕ್ಯಕ್ಕೆ ಅಷ್ಟೊಂದು ಶಕ್ತಿ ಇದೆ ಅಪ್ಪ. ನಾನು ಒಂದು ವೇಳೆ ನಿಮ್ಮಿಂದ ದೂರವಾಗಿ ಹೋಗಿದ್ರೆ, ಒಂದು ವೇಳೆ ನಾನು ನಿಮ್ಮಿಂದ ದೂರವಾಗಿ ಹೋಗಿದ್ರೆ ದೇವ ನನ್ನನ್ನು ಜಜ್ಜಿ ರೂಪಿಸಯ್ಯ. ನಿಮಗೆ ಇಷ್ಟ ಬಂದ ಹಾಗೆ ನನ್ನನ್ನು ಜಜ್ಜಿ ರೂಪಿಸಯ್ಯ. ನಿನ್ನ ಮಾರ್ಗದಲ್ಲಿ ನನ್ನನ್ನು ನಡೆಸುವ ಹಾಗೆ ನನ್ನನ್ನು ಮಾರ್ಪಡಿಸಯ್ಯ. ದೇವ, ಇಂದು ನಾವೆಲ್ಲರೂ ಕೂಡ ಕೇಳಿಕೊಳ್ಳೋಣ. ಈ ಒಂದು ಸಮಯ ಬದಲಾವಣೆ ಮಾಡುವಂಥ ಸಮಯವಾಗಿದೆ. ದೇವರು ನಿನ್ನನ್ನು ಜಜ್ಜಿ ರೂಪಿಸಿಕೊಳ್ಳುವಂಥ ಸಮಯವಾಗಿದೆ. ದೇವರಿಗೆ ಇಷ್ಟ ಹಾಗೆ, ದೇವರು ಇಷ್ಟಪಡುವ ಹಾಗೆ ನಿನ್ನನ್ನು ಮಾರ್ಪಡಿಸ್ತಾ ಇದ್ದಾರೆ. ದೇವರು ಇಷ್ಟಪಡುವ ಹಾಗೆ ನಿನ್ನನ್ನು ಮಾರ್ಪಡಿಸ್ತಾ ಇದ್ದಾರೆ. ಪ್ರೇರ ಒಪ್ಪಿಸಿಕೊಡಿ, ಬಿಟ್ಟುಕೊಡಿ. ಅತಿಶಯ ಮಾಡುವವರೇ, ಸಂತೈಸುವ ಕರ್ತನೇ, ಅತಿಶಯ ಮಾಡುವವರೇ, ಸಂತೈಸುವ ಕರ್ತನೇ, ಅತಿಶಯ ಮಾಡುವವರೇ, ಸಂತೈಸುವ ಕರ್ತನೇ, ನಿನ್ನ ಮೇಲೆ ಅಧಿಕಾರ ಇರುವುದು ದೇವರಿಗೆ ಮಾತ್ರ. ಅತಿಶಯ ಮಾಡುವವರೇ, ಸಂತೈಸುವ ಕರ್ತನೇ, ಗಾಯವನ್ನು ಕಟ್ಟುವವನೇ, ಧ್ಯಾನ ಮಾಡೋಣ. ಗಾಯವನ್ನು ಕಟ್ಟುವವನೇ, ಮನಗಾಯವನ್ನು ಕಟ್ಟುವವನೇ, ಮನಗಾಯವನ್ನು ಕಟ್ಟುವವರೇ, ಕಣ್ಣೀರೆಲ್ಲ ಒರೆಸುವವನೇ, ಕಣ್ಣೀರೆಲ್ಲ ಒರೆಸುವವನೇ, ಪರಿಶುದ್ಧ ಆತ್ಮರೇ. ನಮ್ಮ ಕರಗಳನ್ನು ಚಾಚುತ್ತಾ ಕೇಳೋಣ ಪ್ರಿಯರೇ. ಪರಿಶುದ್ಧ ಆತ್ಮರೇ, ರೂಪಾಂತರ ಮಾಡುವ ಸಮಯವಾಗಿದೆ. ಪರಿಶುದ್ಧ ಆತ್ಮರೇ, ಕೇಳಿ ಪ್ರಿಯರೇ, ಯಾರು ಸುಮ್ಮನೆ ಬೇಡ. ಪರಿಶುದ್ಧ ಆತ್ಮರೇ, ಅವರ ಜ್ಞಾನಕ್ಕಾಗಿ ಪ್ರಾರ್ಥನೆ ಮಾಡೋಣ. ಆತ್ಮರೇ, ಪರಿಶುದ್ಧ ಆತ್ಮರೇ, 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 ಪರಿಶುದ್ಧ ಆತ್ಮರೇ, ಆಳ್ವಿಕೆ ಮಾಡು ಪರಿಶುದ್ಧ ಆತ್ಮರೇ, ಪರಿಶುದ್ಧಾತ್ಮರೇ ಸ್ತೋತ್ರ. ಬಲಿಯಾಗಿ ತಂದಿರುವೆ ನನ್ನನ್ನೇ ಈಗಲೇ.
ಆಳ್ವಿಕೆ ಮಾಡು ಪರಿಶುದ್ಧ ಆತ್ಮರೇ. ಥ್ಯಾಂಕ್ ಯು ಲಾರ್ಡ್. ಬಲಿಯಾಗಿ ತಂದಿರುವೆ ನನ್ನನ್ನೇ ಈಗಲೇ. ಪರಿಶುದ್ಧ ಆತ್ಮರೇ, ನನ್ನ ಪರಿಶುದ್ಧ ಆತ್ಮರೇ, ಪರಿಶುದ್ಧ ಆತ್ಮರೇ, ನನ್ನ ಪರಿಶುದ್ಧ ಆತ್ಮರೇ, ಪರಿಶುದ್ಧ ಆತ್ಮರೇ, ನನ್ನ ಪರಿಶುದ್ಧ ಆತ್ಮರೇ. Hallelujah, 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 hallelujah. ಯೇಸುವೇ ನಿಮಗೆ ಸ್ತೋತ್ರಪ್ಪ. Thank you Lord, thank you Jesus. Hallelujah, hallelujah, hallelujah. ಪರಿಶುದ್ಧಾತ್ಮರೇ ನಿಮಗೆ ಸ್ತೋತ್ರಪ್ಪ. ನಮ್ಮ ಮೇಲೆ ಆಳ್ವಿಕೆ ಮಾಡಿದ ಪರಿಶುದ್ಧಾತ್ಮರೇ ನಿಮಗೆ ಸ್ತೋತ್ರಪ್ಪ. ನಮ್ಮ ಒಬ್ಬೊಬ್ಬರನ್ನ ರೂಪಾಂತರ ಮಾಡಿದ ಆತ್ಮರೇ ಸ್ತೋತ್ರಪ್ಪ. ಹೊಸ ಜೀವವನ್ನು ಕೊಟ್ಟಂತ ಆತ್ಮರೇ ನಿಮಗೆ ಸ್ತೋತ್ರಪ್ಪ. ನಮ್ಮ ಒಬ್ಬೊಬ್ಬರನ್ನ ಚರ್ಚಿ ರೂಪಿಸಿ ನಿಮ್ಮ ಚಿತ್ತದಂತೆ ಮಾಡೋದಕ್ಕಾಗಿ ಸ್ತೋತ್ರಪ್ಪ. ಪ್ರತಿದಿನ ನಿಮ್ಮನ್ನು ನೆನಪು ಮಾಡುವ ಅವಕಾಶಗಳನ್ನು ಒದಗಿಸಿಕೊಟ್ಟಿದ್ದಕ್ಕಾಗಿ ಸ್ತೋತ್ರಪ್ಪ. ಸತ್ಯದ ವಚನಗಳನ್ನು ನಮಗೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರಪ್ಪ. ಆಳ್ವಿಕೆ ಮಾಡಿದ ಪರಿಶುದ್ಧಾತ್ಮರೇ ಸ್ತೋತ್ರಪ್ಪ. ನನ್ನನ್ನು ನಿಮಗೆ ಕಾಣಿಕೆಯಾಗಿ ಸಮರ್ಪಿಸಿದ್ದೇನೆ. ಸ್ತೋತ್ರ ಸ್ತೋತ್ರ ಸ್ತೋತ್ರ. ಹಾಲೆಲೂಯಾ 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 ಹಾಲೆಲೂಯಾ. ಪರಿಶುದ್ಧಾತ್ಮರೇ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಹಾಲೆಲೂಯಾ 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 ಹಾಲೆಲೂಯಾ. ಸ್ತೋತ್ರಪ್ಪ ಸ್ತೋತ್ರ ಸ್ತೋತ್ರ ಸ್ತೋತ್ರಪ್ಪ. ಥ್ಯಾಂಕ್ ಯು ಜೀಸಸ್. ಸ್ತೋತ್ರ.